இதுதான் வாழ்க்கை நினைக்கிறீங்க. ஆனா அந்த வாழ்க்கையை தேவன் மாற்றி போட வல்லவராய் இருக்கிறார். இருக்கிற காரியங்களை ஆண்டவருக்கு அறிக்கை பண்ணு. ನಿನ್ನ ಮನಸ್ಸಿನಲ್ಲಿ ಇರುವ ಎಲ್ಲ ಕಾರ್ಯವನ್ನು ದೇವರ ಮುಂದೆ ಅರಿಕೆ ಮಾಡು. தெரியும் தவறுன்னு, ನಿನಗೆ ಗೊತ್ತು ಇದು ತಪ್ಪು ಎಂಬುದಾಗಿ. ஆனா செஞ்சுட்டே இருக்கீங்க. ದೇವರು ಇವತ್ತು ನಿಮಗೊಂದು ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾನೆ. எது உங்களை அடிமைப்படுத்தி வச்சிருக்கு? ಯಾವುದು ನಿಮ್ಮನ್ನು ದೇವರ ಮುಂದೆ ದಾಸನಾಗಿ ಮಾಡಿಟ್ಟುಕೊಂಡಿದೆ? ದೇವರೇ பிசாசு உங்களை அலக்கழிக்கிறான். ಯಾವ ದೆವ್ವದ ಕಾಟದಿಂದ ನೀವು ಬಿಡುಗಡೆ ಆಗದೇ ಇದ್ದೀರಾ? ಮಂತ್ರ ಕಾರ್ಯಗಳೆல்லாம் உடைய போகிறது. ಮಾತ್ರ ಮಂತ್ರದ ಬಂಧನಗಳೆಲ್ಲ ಮುರಿಯಲ್ಪಡುತ್ತದೆ. தேவனுடைய காரியெல்லாம் உடைய போகிறது. ದೇವರ ಕಾರ್ಯದ ಮೂಲಕ ಒಡೆಯಲ್ಪಡುತ್ತದೆ. அதெல்லாம் உங்களை அலக்கழிச்சு கொண்டிருந்தது. ಯಾವುದೆಲ್ಲ ನಿಮ್ಮನ್ನು ಅಪ್ಪ ಕಷ್ಟಪಡಿಸುತ್ತಾ ಇತ್ತು, நிம்மதி இல்லாம பண்ணி கொண்டிருந்தது, ನೆಮ್ಮದಿ ಇಲ್ಲದಂಗೆ ಮಾಡುತ್ತಾ ಇದೆ. அந்த வல்லமை ದೇವರ ಶಕ್ತಿ கொண்டிருக்கிறது. ಅದು ಇಳಿದು ಬರ್ತಾ ಇದೆ. ದೇವರ ಶಕ್ತಿ, ದೇವರ ಶಕ್ತಿ, ದೇವರ ಶಕ್ತಿ சாசு போட்ட பலவீன கட்டாண்டு ಸೈತಾನ ಹಾಕಿದ ಬಲಹೀನ ಬಂಧನಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಮರೆಯುವುದಾಗಲಿ. ಅದು ಬಿಟ್ಟು ಹೋಗಲಿ, ಮರೆಯಾಗಲಿ. கோபங்கள் மறையட்டும், ಕೋಪಗಳು ಬಿಟ್ಟು ಹೋಗಲಿ, கோபங்கள் மறையட்டும், ಕೋಪಗಳು ಮರೆಯಾಗಲಿ. ಯೇಸುವಿನ ನಾಮದಲ್ಲಿ, பலவீன ಯೇಸುವಿನ நாமத்தில் ಯೇಸುವಿನ ನಾಮದಲ್ಲಿ வெளியேறும்படி கட்டளை கொடுக்கும். ಅದು ಹೊರಗಡೆ ಹೋಗುವಂತ ಅಪ್ಪಣೆ ಕೊಡ್ತಾ ಇದ್ದೀವಿ. Bondage of fear, ಎಲ್ಲ ಬಂಧನಗಳಿಂದ, ಎಲ್ಲ ಭಯದಿಂದ, ಬಂಧನ ಭಯದಿಂದ ಯೇಸುವಿನ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು. Praise the Lord. Praise the Lord. யோவான் 8வது அதிகாரம் ಯೋಹಾನ 8ನೇ ಅಧ್ಯಾಯ 36வது வசனம். 36ನೇ ವಚನ. ಮಗನು ಶಾಶ್ವತವಾಗಿರುವನು, ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು. ஆகையால் குமாரன் உங்களை விடுதலையாக்கினால் மெய்யாகவே விடுதலையாவீர்கள். ஆமென், ஆமென், ஹல்லேலூயா, ஹல்லேலூயா. இந்த நாள் பாத்தீங்கன்னா ஒரு டெலிவரன்ஸ் மினிஸ்ட்ரிக்காக ಏರ್ಪಡಿಸಲ್ಪಟ್ಟಿರುವ ஒரு ನಾள். ಈ ದಿನ ನೋಡಬೇಕಾದ್ರೆ ಬಿಡುಗಡೆಗಾಗಿ ಸಿದ್ಧ ಮಾಡಲ್ಪಟ್ಟಿರುವ ಒಂದು ದಿನವಾಗಿದೆ. அந்த போஸ்ட் பாத்தீங்களா? ಆ ಒಂದು ಪೋಸ್ಟರ್ ನೋಡಿದ್ರಾ? ஹல்லேலூயா, ஹல்லேலூயா. சோ விடுதலை என்கிற ஒரு முக்கியமான காரியத்தை நம்முடைய வாழ்க்கையில பெற்றுக்கொள்ள வேண்டும். ನೋಡಿ, ಬಿಡುಗಡೆ ಎಂಬ ಒಂದು ಮುಖ್ಯವಾದ ವಿಷಯವನ್ನು ನಾವು ನಮ್ಮ ಜೀವನದಲ್ಲಿ ಪಡೆದುಕೊಳ್ಳಬೇಕು. பொதுவாக நான் வந்தா கொஞ்சம் லாங் மெசேஜ் இருக்கும். ಪಾಸ್ಟರ್ ಅವರು ಬಂದ್ರೆ ಸ್ವಲ್ಪ ಉದ್ದ ಸಂದೇಶ ಇರುತ್ತದೆ, இல்லையா? ಹೌದು ತಾನೆ? இன்னைக்கு கொஞ்சம் மாத்தி கொஞ்சம் மெசேஜை சுருக்க பார்க்கிறேன். ಇವತ್ತು ನಾನು ಸ್ವಲ್ಪ ಬದಲಾಯಿಸಿ ಸಂದೇಶವನ್ನು ಚಿಕ್ಕದಾಗಿ ಮಾಡುವಂತೆ ನೋಡುತ್ತೇನೆ. உங்களுக்காக ஜெபிக்க விரும்புகிறேன். ನಾನು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ஹல்லேலூயா, ಹಲ್ಲೇಲೂಯಾ. உங்களுக்குள்ள ஒரு மாற்றம் ஏற்பட வேண்டும். ನಿಮ್ಮ ಒಳಗಡೆ ಒಂದು ಬದಲಾವಣೆ ಬರಬೇಕು. எத்தனை பேர் கர்த்தருடைய பிள்ளைகள் ஆலயத்துக்கு வர்றீங்க, ஆராதிக்கிறீங்க, துதிக்கிறீங்க, எல்லாம் செய்றீங்க. ಎಷ್ಟೋ ಜನ ದೇವರ ಮಕ್ಕಳು ಆಲಯಕ್ಕೆ ಬರುತ್ತೇವೆ, ಸ್ತುತಿ ಮಾಡುತ್ತೇವೆ, ಕೊಂಡಾಡುತ್ತೇವೆ, ಆರಾಧನೆ ಮಾಡುತ್ತೇವೆ, ಪ್ರತಿಯೊಂದು ಮಾಡುತ್ತೇವೆ. ஆனாலும் ஏதோ ஒரு பகுதியில எனக்கு விடுதலை இல்ல அப்படின்றத உணர்றீங்க. ಆದರೂ ಎಲ್ಲೋ ಒಂದು ಕಡೆ ನೋಡುವಾಗ ನನಗೆ ಬಿಡುಗಡೆ ಇಲ್ಲ ಎಂಬ ಒಂದು ಗ್ರಹಿಕೆಯಿಂದ ನಾವಿದ್ದೀವಿ. ஹல்லேலூயா, ಹಲ್ಲೇಲೂಯಾ. இப்ப எனக்கு விடுதலை இல்லைன்னா இன்னொரு அர்த்தம் என்னன்னா, ನನಗೆ ಬಿಡುಗಡೆ ಇಲ್ಲ ಅಂದ್ರೆ ಅದರ ಇನ್ನೊಂದು ಅರ್ಥ ಏನಾಗಿದೆ? எதற்கோ நான் அடிமைப்பட்டிருக்கிறேன். ಯಾವುದಕ್ಕೋ ನಾನು ಒಂದು ವಿಷಯದಲ್ಲಿ ದಾಸಲಾಗಿದ್ದೇನೆ. இல்லைங்களா? ಹೌದು ತಾನೆ? அடிமைக்கு தான் விடுதலை கிடையாது. ದಾಸರಿಗೆ ಯಾವಾಗಲೂ ಬಿಡುಗಡೆ ಇರುವುದಿಲ್ಲ. இல்லைங்களா? ಹೌದು ತಾನೆ? கரெக்டா? ಸರಿ ತಾನೆ? ஹல்லேலூயா, ಹಲ್ಲೇಲೂಯಾ. உங்களை அடிமைப்படுத்தி வைத்திருக்கிற சகல காரியத்திலிருந்து கர்த்தர் உங்களை விடுவிக்க வல்லவராய் இருக்கிறார். ದೇವರು ನಿಮ್ಮನ್ನು ಕೈದಿಯಾಗಿ ಮಾಡಿರುತ್ತಿರುವ ಪ್ರತಿಯೊಂದು ಕಾರ್ಯದಿಂದಲೂ ದೇವರು ನಿಮಗೆ ಬಿಡುಗಡೆ ಕೊಡುವಂತವರಾಗಿದ್ದಾರೆ. ஒரு பாட்டை இப்ப பாடணும் இல்லையா? ಇವಾಗ ಒಂದು ಹಾಡನ್ನು ನಾವು ಆಡಿದ್ವಿ ತಾನೆ? விடுதலை நாயகன் வெற்றியை தருகிறார். ಬಿಡುಗಡೆ ನಾಯಕನು ಜಯವನ್ನು ಕೊಡುತ್ತಾನೆ. எங்க இருக்கிறார் அவரு? ಆತನು ಎಲ್ಲಿದ್ದಾನೆ? எனக்குள்ளே இருக்கிறார். ಆತ ನಮ್ಮ ಒಳಗಿದ್ದಾರೆ. ஹல்லேலூயா, ಹಲ್ಲೇಲೂಯಾ. praise the Lord. Praise the Lord. அப்ப உங்களுக்கு விடுதலை கொடுக்கிற தேவன் எங்க இருக்கிறாருன்னா உங்களுக்குள்ளதான் இருக்கிறார். ಹಾಗಾದ್ರೆ ನಿಮಗೆ ಬಿಡುಗಡೆ ಕೊಡುವಂತ ನಾಯಕನು ಎಲ್ಲಿಂದ ಅಂದ್ರೆ ಅದು ನಿಮ್ಮ ಒಳಗಡೆನೇ ಇದ್ದಾರೆ. நீங்க விடுதலையோடு கூட நீங்க போக வேண்டும். ನೀವು ಬಿಡುಗಡೆ ಒಂದಿಗೆ ಹೋಗಬೇಕು.
ஆமென் ಆಮೆನ್. ஹல்லேலூயா. ಹಲ್ಲೇಲೂಯಾ. இங்க பாருங்க, ಇಲ್ಲಿ ನೋಡಿ, ஆண்டவராகிய இயேசு கிறிஸ்து ದೇವರಾದ ಯೇಸು ಕ್ರಿಸ್ತನು ஒரு வார்த்தையை சொல்றாரு. ಒಂದು ಮಾತನ್ನು ಹೇಳುತ್ತಿದ್ದಾರೆ. 32ஆம் வசனத்துல 32ನೇ ವಚನದಲ್ಲಿ, சத்தியத்தையும் அறிவீர்கள், ಸತ್ಯವನ್ನು ತಿಳಿದುಕೊಳ್ಳುವಿರಿ, சத்தியம் உங்களை விடுதலையாக்கும். ಮತ್ತು ಆ ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡುವುದು. You shall know the truth and the truth will set you free. ನೋಡಿ ನೋಡಿ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಆ ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ஹல்லேலூயா. ಹಲ್ಲೇಲೂಯಾ. அப்போ அந்த சத்தியம்னா என்ன? ஆண்டவருடைய வசனம். ಸತ್ಯ ಅಂದ್ರೆ ಏನು? ಹಾಗಾದ್ರೆ ಅದು ದೇವರ ವಚನವಾಗಿದೆ. உங்களுடைய வசனமே சத்தியம். ನಿಮ್ಮ ವಚನವೇ ಅದು ಸತ್ಯವಾಗಿದೆ. கரெக்டா? ಹೌದು ತಾನೆ? ஹல்லேலூயா. ಹಲ್ಲೇಲೂಯಾ. இந்த சத்தியத்தை நீங்கள் அறிந்தால், ಈ ಸತ್ಯವನ್ನು ನೀವು ಅರಿತುಕೊಂಡರೆ, இந்த சத்தியத்தை கேட்டால் இல்ல, சத்தியத்தை அறிந்து கொண்டால், ಆ ಸತ್ಯದ ಶಬ್ದ ಕೇಳುವುದಲ್ಲ, you shall know the truth. ಆ ಸತ್ಯವನ್ನು ನಿಜವಾಗ್ಲೂ ನೀವು ಅರಿತುಕೊಂಡರೆ அப்ப என்ன ஆகும்? ಆಗ ಏನಾಗುತ್ತದೆ? சத்தியம் உங்களை விடுதலையாகும். ಆ ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ஆமென். ಆಮೆನ್. அப்ப தேவனுடைய வார்த்தை என்கிற சத்தியம் உங்களுக்குள்ளே போனால் நீங்கள் விடுதலை ஆவீர்கள். ಆಮೆನ್, ಆಮೆನ್. ಹಾಗಾದ್ರೆ ದೇವರ ವಚನ ಎಂಬ ಸತ್ಯ ನಿಮ್ಮ ಒಳಗಡೆ ಹೋಗುವುದಾದರೆ ಆ ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡಿ ಬಿಡುಗಡೆ ಹೊಂದುವಿರಿ ನೀವು. அப்போ உடனே நடக்கிற காரியம் பாருங்க. ಆಗ ತಕ್ಷಣವೇ ನಡೆಯುವಂತ ಕಾರ್ಯಗಳನ್ನು ಗಮನಿಸಿ. 33ஆம் வசனம் சொல்கிறது, 33ನೇ ವಚನ ಹೇಳುತ್ತದೆ, அவர்கள் அவருக்கு பிரதியுத்தரமாக, ಅವರು ಅವರಿಗೆ ಪ್ರತಿ ಉತ್ತರವಾಗಿ, நாங்கள் ஆபிரகாமின் சந்ததியாய் இருக்கிறோம், ನಾವು ಆಬ್ರಹಾಮನ ಸಂತಾನದವರಾಗಿದ್ದೇವೆ, நாங்கள் ஒரு காலம் ஒருவனுக்கும் அடிமைகளாய் இருக்கவில்லை, ನಾವು ಯಾರಿಗೂ ಎಂದಿಗೂ ದಾಸರಾಗಿಲ್ಲ, விடுதலை ஆவீர்கள் என்று நீர் எப்படி சொல்லுகிறீர் என்றார்கள். ನಿಮಗೆ ಬಿಡುಗಡೆ ಆಗುವುದೆಂದು ನೀವು ಹೇಳುವುದು ಹೇಗೆ? இயேசு அவர்களுக்கு பிரதியுத்தரமாக, ಯೇಸು ಅವರಿಗೆ ಪ್ರತಿ ಉತ್ತರವಾಗಿ, பாவம் செய்கிற எவனும் பாவத்துக்கு அடிமையா இருக்கிறான் ಪಾಪ என்று ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆಂದು மெய்யாகவே மெய்யாக உங்களுக்கு சொல்லுகிறேன். ನಾನು ನಿಮಗೆ ನಿಜ ನಿಜವಾಗಿಯೂ ಹೇಳುತ್ತೇನೆ. அடிமையானவன் என்றைக்கும் வீட்டிலே நிலைத்திரான். ನೋಡಿ, ದಾಸನ ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. குமாரன் என்றைக்கும் நிலைத்திருக்கிறார். ನೋಡಿ, ಕುಮಾರನೇ ಶಾಶ್ವತವಾಗಿ ಇರುವನು. ஆகையால் ಆದ್ದರಿಂದ குமாரன் உங்களை விடுதலை ஆக்கினால் ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ மெய்யாகவே விடுதலை ஆவீர்கள். ನೀವು ನಿಜ ನಿಜವಾಗಿ ಬಿಡುಗಡೆ ಆಗುವಿರಿ. நீங்கள் ஆபிரகாமின் சந்ததியார் என்று அறிவேன், ನೀವು ಆಬ್ರಹಾಮನ ಸಂತಾನದವರು ನಿಜ, ஆனாலும் உங்களுக்குள்ள என் உபதேசம் இடம் பெறாதபடியால் ನನ್ನ ವಾಕ್ಯವು ನಿಮ್ಮಲ್ಲಿ ಸಾಗದೆ ಇರುವ ಕಾರಣ என்னை கொலை செய்ய தேடுகிறீர்கள். ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. நான் என் பிதாவிடத்தில் கண்டதை சொல்கிறேன், ನಾನು ನನ್ನ ತಂದೆ ಬಳಿಯಲ್ಲಿ ನೋಡಿದ್ದನ್ನು ಹೇಳುತ್ತೇನೆ, நீங்களும் உங்கள் பிதாவிடத்தில் கண்டதை செய்கிறீர்கள். ನೀವು ತಂದೆಯಿಂದ ಕೇಳಿದ್ದನ್ನು ಮಾಡಿರಿ ಅಂದನು. ஆமென். ಆಮೆನ್. ஹல்லேலூயா. ಹಲ್ಲೇಲೂಯಾ. சோ இந்த வார்த்தையை நல்லா கவனிச்சு பாருங்க. ನೋಡಿ, ಮಾತನ್ನು ಸರಿಯಾಗಿ ಗಮನಿಸಿ ನೋಡಿರಿ. There is a conversation going on. ஒரு சம்பாஷணை நடந்துகிட்டு இருக்கு. ನೋಡಿ, ಅವರ ಇಬ್ಬರಲ್ಲಿ ಒಂದು ಸಂಭಾಷಣೆ ನಡೀತಾ ಇದೆ. ஆண்டவர் சொல்றாரு, சத்தியத்தை அறிவீர்கள், சத்தியம் உங்களை விடுதலையாக்கும். ಅಲ್ಲಿ ದೇವರು ಹೇಳುತ್ತಿದ್ದಾರೆ, ಸತ್ಯವನ್ನು ಅರಿತುಕೊಳ್ಳುವಿರಿ, ಆ ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ. அந்த விடுதலை ஆக்கும்னு சொன்ன உடனே ಆ ಬಿಡುಗಡೆ ಆಗುವಿರಿ ಎಂಬುದು ಹೇಳಿದ ಕೂಡಲೇ அந்த ரிலிஜியஸ் லீடர்ஸ் எல்லாம் என்ன பண்றாங்க? ಅಲ್ಲಿರುವ ಲೀಡರ್ಸ್ ಗಳು, ನಾಯಕರ ಏನ್ ಮಾಡ್ತಾ ಇದ್ದಾರೆ? கேள்வி எழுப்புறாங்க. ಒಂದು ಪ್ರಶ್ನೆಯನ್ನು ಎಬ್ಬಿಸುತ್ತಾರೆ. என்ன சொல்றாங்க? ಏನ್ ಹೇಳುತ್ತಿದ್ದಾರೆ? நாங்க விடுதலை ஆவோம் நீங்க எப்படி சொல்றீங்க? ನಾವು ಬಿಡುಗಡೆ ಆಗುತ್ತೀವಿ ಎಂಬುದಾಗಿ ನೀವು ಹೆಂಗೆ ಹೇಳುತ್ತೀರಿ? நாங்க யாருன்னு தெரியுமா? ನಾವು ಯಾರಂತ ನಿಮಗೆ ಗೊತ್ತಾ? ஆபிரகாமுடைய சந்ததி. ನಾವು ಆಬ್ರಹಾಮನ ಸಂತತಿಯವರು. அப்படினா வாக்குத்தத்தத்தின் பிள்ளைகள். ಹಾಗಾದ್ರೆ ನಾವು ವಾಗ್ದಾನದ ಮಕ್ಕಳಾಗಿದ್ದೇವೆ. ஆபிரகாமின் தேவன், ஈசாக்கின் தேவன், ಯಾಕೋಬಿನ್ ದೇವನ್. ನಮ್ಮ ದೇವರು ಆಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರಾಗಿದ್ದಾರೆ. அந்த தேவன், ಅಂತ ಮೂಲ ಪಿತೃಗಳ ದೇವರು. ನಾವು ಆ ಸಂತಾನದಿಂದ ಬಂದಿದ್ದೇವೆ. அப்படி நாங்க வந்திருக்கும் போது ಆ ಮಾರ್ಗದಿಂದ ನಾವು ಬಂದಿರುವುದರಿಂದ ஒரு காலம் ஒருவனுக்கு ಅಡಿಮೆಯಾ ಇರಕಲ. ನಾವು ಎಂದಿಗೂ ಒಂದು ಕಾಲಗೂ ಯಾರಿಗೂ ದಾಸರಾಗಿರಲಿಲ್ಲ அப்படின்னாங்க. ಆ ರೀತಿ ಹೇಳುತ್ತಿದ್ದಾರೆ. அப்படி இருக்கும்போது, ಆ ರೀತಿ ಇರುವಾಗ விடுதலை ஆவீர்கள் என்று நீர் எப்படி சொல்லுகிறீர்? ನೀವು ಬಿಡುಗಡೆ ಹೊಂದುವಿರಿ ಎಂಬುದಾಗಿ ಇದನ್ನು ಕುರಿತು ನೀವು ಹೇಗೆ ಹೇಳುತ್ತಿರುವಿರಿ? ஹல்லேலூயா. ஹல்லேலூயா. அப்போ இவங்களுடைய அண்டர்ஸ்டாண்டிங் பாருங்க. ಹಾಗಾದ್ರೆ ಇವರ ಒಂದು ಅರ್ಥ ಮಾಡಿಕೊಳ್ಳುವಂತ ವಿಷಯವನ್ನು ನೋಡೋಣ. விடுதலை பற்றி நீங்க கேட்கும்போது, ಆ ಬಿಡುಗಡೆ ಕುರಿತು ಅವರು ಕೇಳುವಾಗ எதிலிருந்து நீங்க விடுதலை பெற வேண்டும் என்பதை நீங்கள் தெளிவாக புரிந்து கொள்ள வேண்டும். ನೀವು ಯಾವುದರಿಂದ ಬಿಡುಗಡೆ ಆಗಬೇಕೆಂಬ ವಿಷಯವನ್ನು ನೀವು ಸ್ಪಷ್ಟವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. இப்ப இவங்க மைண்ட்ல என்ன இருக்கு அப்படின்னா, ಆದ್ರೆ ಇವರ ಆಲೋಚನೆಯಲ್ಲಿ ಏನಿದೆ ಅಂದರೆ, யோசிக்கிறது அடிமைத்தனம்,
ಅವರು ಯೋಚನೆ ಮಾಡುವಂತ ದಾಸತ್ವದ ಕಾರ್ಯ விடுதலை ஆகிறது. ಅದು ಬಿಡುಗಡೆ ಆಗುವುದು. இது எதை சார்ந்தது என்றால் ಇದು ಯಾವುದಕ್ಕೆ ಸೇರಿದೆ ಅಂದರೆ இயற்கையில சரீர ரீதியாக அடிமைப்படுத்தப்பட்டிருக்கிற காரியம். ಇದು ಪ್ರಕೃತಿಯಾಗಿ ದೇಹದ ಮೂಲಕವಾಗಿ ದಾಸತ್ವದಲ್ಲಿ ಕೊಂಡು ಹೋಗಿರುವ ಒಂದು ಕಾರ್ಯವಾಗಿದೆ. இப்ப சில பேர் பிடிச்சிட்டு போயிடுறாங்க. ಕೆಲವ್ರನ್ನ ಹಿಡ್ಕೊಂಡು ಹೋಗುತ್ತಾರೆ. ஒருத்தர்கிட்ட போய் கடன் வாங்கிட்டீங்க, ಒಬ್ಬರ ಹತ್ರ ನೀವು ಸಾಲ ತಗೊಂಡಿದ್ದೀರಾ, கடனை திருப்பி செலுத்த முடியல, ಆ ಸಾಲ ತಿರುಗಿ ಸಲ್ಲಿಸೋದಕ್ಕೆ ಆಗ್ತಾ ಇಲ್ಲ. அந்த கந்து வட்டிக்காரன் என்ன செய்யறான்? ಆ ಬಡ್ಡಿ ಕೊಟ್ಟಂತ ಮನುಷ್ಯನ್ ಏನ್ ಮಾಡ್ತಾನೆ? அந்த மனிதனை பிடிச்சிட்டு போய் அடிமையா வச்சுக்கிறான். ಆ ಮನುಷ್ಯನ ತಗೊಂಡೋಗಿ ತನಗೆ ದಾಸನಾಗಿ ಆತನ ಇಟ್ಟುಕೊಳ್ಳುತ್ತಾನೆ. காசை திருப்பி தர்ற வரைக்கும் அவ்வளவுதான், உன்னை விட மாட்டேன். ನನ್ನ ಹಣ ಕೊಡುವ ತನಕ ಅಷ್ಟೇ, ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಒಂದು ಮಾತು ಕೊಡ್ತಾನೆ. சிலர் அடிமைகளாய் விற்கப்படுகிறார்கள், எடுத்துக்கொள்ளப்படுகிறார்கள். ಕೆಲವರು ದಾಸರಾಗಿಯೇ ಇರುವುದಕ್ಕಾಗಿ ಮಾರಲ್ಪಡ್ತಾರೆ, ತೆಗೆದುಕೊಳ್ಳಲ್ಪಡ್ತಾರೆ. யோசேப்பு அடிமையாக விற்கப்படுகிறார். ಯೋಸೇಪನು ಸಹ ದಾಸನಾಗಿಯೇ ಆತನು ಮಾರಲ್ಪಡ್ತಾನೆ. அவன் இன்னொரு வீட்டுல போய் அடைக்கலம் புகுந்துட்டான். ಆತನು ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಭದ್ರತೆಯಾಗಿ ದಾಸನಾಗಿ ಕೆಲಸ ಮಾಡ್ತಿದ್ದಾನೆ. இவங்க நினைச்சிட்டு இருந்தது நாங்க யாருக்குமே இப்படிப்பட்ட ஒரு அடிமைத்தனத்துல இருக்கல. அப்படி இருக்கும்போது இயேசு கிறிஸ்து என்ன சொல்றாரு? ಆದ್ರೆ ಈ ಮನುಷ್ಯರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ನಮ್ಮ ಜೀವನದಲ್ಲಿ ಯಾರಿಗೂ ದಾಸರಲ್ಲ. ಆದ್ರೆ ಏಸಪ್ಪ ಏನು ಈ ರೀತಿ ಮಾತನಾಡ್ತಾ ಇದ್ದಾರೆ? ஆனா ஆண்டவராகிய இயேசு கிறிஸ்து ಆದ್ರೆ ದೇವರಾದ ಯೇಸು ಕ್ರಿಸ್ತನು இந்த இயற்கை உலகத்தில் இருக்கிற அடிமைத்தனத்தை பற்றி பேசாமல் ಈ ಪ್ರಕೃತಿಯ ಸಾಧನ ಈ ಲೋಕದಲ್ಲಿರುವ ದಾಸತ್ವದ ಕಾರ್ಯದ ಕುರಿತು ಮಾತನಾಡದೆ ஆவிக்குரிய அடிமைத்தனத்தை அவர் அந்த இடத்துல சுட்டி காட்டுகிறார். ಒಂದು ಆತ್ಮಿಕವಾದ ದಾಸತ್ವದ ಕಾರ್ಯವನ್ನಲ್ಲಿ ತೋರಿಸುತ್ತಾ ಇದ್ದಾರೆ. அப்போ அந்த சொல்லும் போது என்ன சொல்றாரு? ಆಗ ಹೇಳುವಾಗ ಏನ್ ಹೇಳುತ್ತಿದ್ದಾರೆ? பாவம் செய்கிற எவனும் பாவத்துக்கு அடிமையா இருக்கிறான். ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ஆமென் ಆಮೆನ್. அல்லேலூயா அல்லேಲೂಯಾ. சொல்ற அந்த அடிமைத்தனம் என்ன? பாவத்துடைய அடிமைத்தனம். ನೋಡಿ, ಈ ಭಾಷೆ ಹೇಳುವುದು ಅರ್ಥ ಏನಂದ್ರೆ ಪಾಪಕ್ಕೆ ದಾಸರಾಗಿರುವಂತ ಕಾರ್ಯ. அடிமை என்று சொன்னா ದಾಸತ್ವ ಅಂತ ಹೇಳುವಾಗ இப்ப இயற்கையா ஒரு மனுஷன் ஒருத்தனை புடிச்சிட்டு போய் வச்சுக்கிறான் அப்படின்னா ಅದು ನಾರ್ಮಲ್ ಆಗಿ ಪ್ರಕೃತಿಗೆ ಮೇಲಾಗಿ ಒಂದು ಮನುಷ್ಯನನ್ನು ಇಟ್ಕೊಂಡೋಗಿ ಅದನ್ನ ದಾಸನ ಇಟ್ಕೊಳ್ಳುತ್ತಾನಂದ್ರೆ மனுஷன் அந்த மனுஷனை ரூல் பண்றான். ಈ ಮನುಷ್ಯನು ಆ ಮನುಷ್ಯನ ಮೇಲೆ ಅಧಿಕಾರ ರೂಲ್ಸ್ ಕೊಂಡು ಬರಬಹುದು. அடிமைக்கு தான் ஃப்ரீடம் இருக்கா? ಆ ದಾಸರಾಗಿರೋರಿಗೆ ಏನಾದ್ರೂ ಫ್ರೀಡಮ್ ಇದೆಯಾ? ಇಲ್ಲ, ಏನು ಇಲ್ಲ. இவன் என்ன சொல்றானோ அதை செய்யணும். ಈ ಮನುಷ್ಯ ಅಧಿಕಾರಿ ಏನ್ ಹೇಳುತ್ತಾನೆ, ದಾಸನ ಅದನ್ನೇ ಮಾಡಬೇಕು. ஆண்டவர் சொல்றாரு, ಈಗ ದೇವರು ಹೇಳುತ್ತಿದ್ದಾರೆ, பாவம் செய்கிற எவனும் ಪಾಪ ಮಾಡುವಂತ ಪ್ರತಿಯೊಬ್ಬರು பாவத்துக்கு அடிமையாய் ಅವರು ಪಾಪಕ್ಕೆ ದಾಸರಾಗಿದ್ದಾರೆ. என்ன சொல்றாருன்னா, ಆಗ ಏನ್ ಹೇಳುತ್ತಿದ್ದಾರೆ ಅಂದರೆ, பாவம் என்கிற ஒரு காரியம் ಪಾಪ ಎಂಬುವ ಒಂದು ವಿಷಯವು மனிதனை அடிமைப்படுத்துகிறது. ಅದು ಮನುಷ್ಯನನ್ನು ದಾಸನಾಗಿ ದಾಸ್ವತತೆಗೆ ಕೊಂಡು ಹೋಗುತ್ತದೆ. மனிதனை ஆளுகை செய்கிறது. ಆ ಪಾಪದ ದಾಸ್ವತ ಮನುಷ್ಯರನ್ನು ಆಳ್ವಿಕೆ ಮಾಡುತ್ತದೆ. ಅದಕ್ಕೆ ಅಡಿಮೆಯಾಗಿ ಮಾರಿರಾನ್. ಆಗ ಮನುಷ್ಯನು ಅದಕ್ಕೆ ದಾಸನಾಗಿ ಮಾರ್ಪಡುತ್ತಾನೆ. அல்லேலூயா அல்லேலೂಯಾ. ஈஸியா உங்களுக்கு புரியணும்னா, ಈಸಿಯಾಗಿ ಸುಲಭವಾಗಿ ನಿಮಗೆ ಅರ್ಥ ಆಗಬೇಕಂದರೆ, ஒரு குடிகாரன் ಒಂದು ಕುಡುಕನು, இல்லையா? ಹೌದು ತಾನೆ, அவன் அடிமை ஆயிட்டான். ಆತನ ಕುಡುಕತನಕ್ಕೆ ದಾಸನಾದನು. அவன் ಕುಡಿಗೆ ಅಡಿಮೆ அப்படின்னு ನಾವು ಹೇಳುವಾಗ ಹೇಳ್ತೀವಿ, ಆತನು ಕುಡಿತನಕ್ಕೆ ದಾಸನಾಗಿದ್ದಾನೆ. புரிஞ்சுட்டீங்களா? ಅರ್ಥ ಆಗ್ತಾ ಇದೆಯಾ? அப்ப என்ன அர்த்தம்? அந்த குடி அவனை ஆளுகை செய்கிறது. ನೋಡಿ, ಆ ಕುಡುಕತನವು ಆತನನ್ನು ದಾಸತ್ವವಾಗಿ ಇಟ್ಕೊಂಡಿದೆ. அது இல்லாம அவனால இருக்க முடியாது. ಅದು ಇಲ್ಲದೆ ಆತನಿಂದ ಇರುವುದಕ್ಕಾಗುವುದಿಲ್ಲ. சில பேர் சூதாட்டத்துக்கு அடிமையா இருப்பாங்க. ಕೆಲವರು ಜೂದಾಟಗಳಿಗೆ ದಾಸರಾಗಿರ್ತಾರೆ. சில பேர் சிகரெட்டுக்கு அடிமையா இருப்பாங்க. ಕೆಲವರು ಸಿಗರೆಟ್ಗೆ ದಾಸರಾಗಿರ್ತಾರೆ. இப்படி சில காரியங்கள் பாத்தீங்கன்னா அடிமைகளை மாறிடுறாங்க. ಈ ರೀತಿ ನೋಡುವಾಗ ಕೆಲವರು ಅನೇಕ ಕಾರ್ಯಗಳಿಗೆ ದಾಸರಾಗಿದ್ದಾರೆ. பொய்க்கு அடிமையா இருப்பாங்க. ನೋಡಿ, ಸುಳ್ಳು ಹೇಳುವುದಕ್ಕೆ ದಾಸರಾಗಿರ್ತಾರೆ. இதெல்லாம் அவங்கள ரூல் பண்ணுது. ಇದೆಲ್ಲ ಅವರ ಮೇಲೆ ಆ ಕಾರ್ಯವು ಅಧಿಕಾರ ಕೊಂಡು ಬರುತ್ತದೆ. இது செய்யாம அவங்களால இருக்க முடியாது. ಅದನ್ನು ಮಾಡದೆ ಆ ಮನುಷ್ಯನಿಂದ ಇರುವುದಕ್ಕಾಗುವುದಿಲ್ಲ. இதுதான் ஆண்டவர் சொல்லிட்டு வராரு. ಇದನ್ನೇ ದೇವರು ಆ ಜನರಿಗೆ ಹೇಳುತ್ತಾ ಬರ್ತಿದ್ದಾರೆ. அப்ப என்ன சொல்றாரு? ಆಗ ಏನ್ ಹೇಳುತ್ತಾರೆ? அடிமையானவன் என்றைக்கும் வீட்டிலே நிலைத்திரான். ನೋಡಿ, ದಾಸನ ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, குமாரன் என்றைக்கும் நிலைத்திருக்கிறார். ಆದರೆ ಮಗನು ಶಾಶ್ವತವಾಗಿ ಇರುವನು. அல்லேலூயா ಹಲ್ಲೇಲೂಯಾ. அப்ப ஒரு வீட்டோட சூழ்நிலையை காட்டுறாரு. ಹಾಗಾದ್ರೆ ಒಂದು ಮನೆಯ ಪರಿಸ್ಥಿತಿಯನ್ನು ಆತನು ತೋರಿಸುತ್ತಾ ಇದ್ದಾರೆ, இல்லையா? ಹೌದು ತಾನೆ? ஒரு வீட்டுல ஒரு வேலைக்காரனும் இருக்கிறான், அந்த வீட்டு ಯಜಮಾನனுடைய குமாரனும் இருக்கிறார். ನೋಡಿ, ಒಂದು ಮನೆಯಲ್ಲಿ ಒಂದು ದಾಸನೂ ಇದ್ದಾನೆ, ಮತ್ತೆ ಆ ಯಜಮಾನನ ಮಗನು ಕೂಡ ಇದ್ದಾನೆ. ரெண்டு பேர் இருக்கிறாங்க. ಇಬ್ಬರು ಇದ್ದಾರೆ.
அடிமை இருக்கிறான், ಅವ ದಾಸನು ಇದ್ದಾನೆ, அவன் வேலைக்கார. ಆತನ ಕೆಲಸಗಾರನು, குமாரன் இருக்கிறான், ಕುಮಾರನು ಇದ್ದಾನೆ, அவன் வந்து அந்த எஜமானுடைய மகன். ಆತನು ತನ್ನ ಆ ಮನೆಯ ಯಜಮಾನನ ಮಗನಾಗಿದ್ದಾರೆ. ரெண்டு பேரும் ஒரு வீட்டுக்குள்ள இருக்கிறாங்க. ಅವರ ಇಬ್ಬರು ಮನೆ ಒಳಗಡೆ ಇದ್ದಾರೆ. இப்ப ரெண்டு பேரும் வீட்டுக்குள்ள இருக்கும்போது ಅವರಿಬ್ಬರು ಮನೆ ಒಳಗಡೆ ಇರುವಾಗ ஆண்டவர் இப்ப என்ன சொல்ல விரும்புறாருன்னா, ಈಗ ದೇವರು ಏನ್ ಹೇಳುವುದಕ್ಕೆ ಇಷ್ಟಪಡುತ್ತಾರಂದರೆ, நீங்க என்ன எப்படி புரிஞ்சுக்கிட்டு இருக்கிறீங்க? ನೀವು ನನ್ನ ಕುರಿತು ಹೇಗೆ ಅರ್ಥ ಮಾಡಿಕೊಂಡಿದ್ದೀರಾ? அந்த வேலைக்காரன் என்றைக்குமே எஜமான் ஆக முடியாது. ಆ ಕೆಲಸಗಾರನು ಎಂದೆಂದಿಗೂ ಯಜಮಾನನ ಆಗುವುದಕ್ಕೆ ಸಾಧ್ಯವಿಲ್ಲ. அடிமை தான். ಆತನು ದಾಸನಾಗಿಯೇ ಇರ್ತಾನೆ. வீட்டுல இருக்கலாம், ಅದೇ ಮನೇಲಿ ಇರಬಹುದು, சாப்பிடலாம், ಊಟ ಮಾಡಬಹುದು, தூங்கலாம், ನಿದ್ದೆ ಮಾಡಬಹುದು, என்ன வேணா பண்ணலாம். ಆತರ ಏನ್ ಬೇಕಾದ್ರೂ ಮಾಡ್ಕೋಬಹುದು. ஆனா அது நிரந்தரமான வாழ்க்கை கிடையாது. ಆದರೆ ಅದು ನಿರಂತರವಾದ ಜೀವಿತ ಅಲ್ಲ. என்றைக்காவது வெளியே போய் தான் ಅದು ಎಂದೆಂದಿಗೂ ಯಾವತ್ತಾದ್ರೂ ಒಂದು ದಿನ ಮನೆ ಬಿಟ್ಟು ಹೋಗಬೇಕು. அடிமை வந்து வாழ்வு என்பது ஒரு மாதிரி கட்டுப்பாடான வாழ்வு, அதுக்குள்ள சந்தோஷம் கிடையாது. ದಾಸ್ವತದ ಜೀವನ ಅಂದರೆ ಒಂದು ಬಂಧನದ ಒಳಗಡೆ, ಒಂದು ಕಂಡೀಷನ್ ಒಳಗಡೆ ಇರುವಂತ ಜೀವನ. ಅದರಲ್ಲಿ ಎಂದಿಗೂ ಸ್ವತಂತ್ರ ಅನ್ನೋದು ಕಡಿಮೆ, ಕೊರತೆ. ಅಡಿಮೆಯಾನವನು ಎಂದಿಗೂ வீட்டிலே நிலைத்திரான். ನೋಡಿ, ಆ ದಾಸನು ಎಂದಿಗೂ ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. குமாரன் என்றைக்கும் நிலைத்திருக்கிறார். ಆದರೆ ಮಗನು ಶಾಶ್ವತವಾಗಿ ಇರುವನು. ஆனா குமாரன் நிலைத்திருக்கிறார் அப்படின்ற வேர்ட் சொல்றாரு. ನೋಡಿ, ಮಗನು ಶಾಶ್ವತವಾಗಿ ಇರುವನೆಂಬುದ ವಾಕ್ಯವನ್ನು ಹೇಳುತ್ತಾರೆ ದೇವರು. சொல்றாரு அப்படின்னா, ಯಾತಕ್ಕಾಗಿ ದೇವರು ಇದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ, எப்படிப்பட்டவங்கன்னா, ಈ ಮನುಷ್ಯರೆಲ್ಲ ಎಂತವರಂದರೆ அவங்க பாரம்பரியத்துல கரெக்டா இருக்கிறாங்க. ಅವರ ಪಾರಂಪರ್ಯದಲ್ಲಿ ಅವರು ಕರೆಕ್ಟ್ ಆಗಿದ್ದಾರೆ. ರಿಲಿಜಿಯஸா பாத்தீங்கன்னா தேவனோட கனெக்ட் ஆயிருக்காங்க. ನೋಡಿ, ಆ ರಿಲೇಶನ್ಶಿಪ್ ಅಲ್ಲಿ ನೋಡುವಾಗ ಅವರೆಲ್ಲರೂ ಕರೆಕ್ಟ್ ಆಗಿದ್ದಾರೆ. ಆಬ್ರಹಾಮಿನ ದೇವನ್ தான் எங்களுடைய தேவன். ಅವರು ಹೇಳ್ತಾ ಇದ್ದಾರೆ, ಆಬ್ರಹಾಮನ ದೇವರೇ ನನ್ನ ದೇವರೆಂಬುದಾಗಿ. ಅವರು ಉರಿಮೆ ಪಾರಾಟ್றாங்க. ಅದರಲ್ಲಿ ಅವರ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. அதுதான் அவங்களுடைய பாரம்பரியம். ನೋಡಿ, ಅದೇ ಅವರ ಪಾರಂಪರ್ಯವಾಗಿದೆ. ஆனா அவங்களுக்குள்ள இருந்த குறை என்னன்னா, ಆದರೆ ಅವರ ಒಳಗಡೆ ಇದ್ದ ಕೊರತೆ ಏನೆಂದರೆ, வெளியில பார்க்கும்போது நல்லா இருக்கிறாங்க, ಅವರು ಹೊರಗಡೆ ನೋಡುವಾಗ ಚೆನ್ನಾಗಿದ್ದಾರೆ. ஆனா உள்ளுக்குள்ள பார்க்கும்போது, ಆದರೆ ಅವರ ಒಳಗಡೆ ಆಂತರ್ಯದಲ್ಲಿ ನೋಡುವಾಗ பாவத்துக்கு அடிமையா இருக்கிறாங்க. ಅವರು ಪಾಪಕ್ಕೆ ದಾಸರಾಗಿದ್ದಾರೆ. ஹல்லேலூயா, ಹಲ್ಲೇಲೂಯಾ. வெளியில இருந்து பார்க்கும்போது, ಅವರನ್ನು ಹೊರಗಡೆಯಿಂದ ನಾವು ನೋಡುವಾಗ அடிமையும் ஒரே வீட்ல தான் இருக்கிறான், ಆ ದಾಸನು ಒಂದೇ ಮನೆಗಿದ್ದಾನೆ, குமாரனும் ஒரே வீட்ல தான் இருக்கிறான். ಕುಮಾರನು ಒಂದೇ ಮನೆಯಲ್ಲಿದ್ದಾರೆ. ஆனா ரெண்டு பேரும் ஒண்ணாக முடியாது. ಆದ್ರೆ ಅವರಿಬ್ಬರು ಒಂದಾಗುವುದಕ್ಕೆ ಸಾಧ್ಯವಿಲ್ಲ. புரிஞ்சுட்டீங்களா? ಅರ್ಥ ಆಗ್ತಾ ಇದೆಯಾ? அடிமை வேற, குமாரன் வேற. ದಾಸನು ಬೇರೆ, ಕುಮಾರನು ಬೇರೆ. இப்ப ஆண்டவர் சொல்ல வராரு, ಈಗ ದೇವರು ಹೇಳುತ್ತಿದ್ದಾರೆ, நீங்க என்னதான் இருந்தாலும், ನೀವು ಏನೇ ಎಂತವರಾಗಿದ್ದರು, ஆபிரகாமின் தேவன் என் தேவன் சொன்னாலும், ಆಬ್ರಹಾಮನ ದೇವರು ನನ್ನ ದೇವರಂತ ಹೇಳಿದ್ರು, நாங்க ஆபிரகாமுடைய சந்ததின்னு சொன்னாலும், ನಾವು ಆಬ್ರಹಾಮನ ಸಂತಾನದವರಂತ ಹೇಳಿದ್ರು, நாங்க தான் ஆண்டவருக்குரியவர்கள் சொன்னாலும், ನಾವೇ ದೇವರಿಗೆ ಸ್ವಂತವಾದವರು, ಮುಖ್ಯವಾದ, நீங்க அடிமையா இருக்கிறீங்க. ಆದರೂ ನೀವು ದಾಸರಾಗಿದ್ದೀರಾ. எதற்கு அடிமையா இருக்கிறீங்க? ಯಾವುದಕ್ಕೆ ನೀವು ದಾಸರಾಗಿದ್ದೀರಾ? பாவத்துக்கு அடிமையா இருக்கிறீங்க. ನೀವು ಪಾಪಕ್ಕೆ ದಾಸರಾಗಿದ್ದೀರಾ. வெளியில பார்த்தா நல்லவங்க மாதிரி இருக்கிறீங்க, ಹೊರಗಡೆ ನೋಡುವಾಗ ಚೆನ್ನಾಗಿ ಕಾಣ್ತಾ ಇದ್ದೀರಾ. உள்ளுக்குள்ள பாத்தீங்கன்னா ஏதோ ஒரு அடிமைத்தனம் உங்களுக்கு. ಆದ್ರೆ ನಿಮ್ಮಲ್ಲಿ ಒಳಗಡೆ ಒಂದು ನೋಡುವಾಗ ಯಾವುದೋ ಒಂದು ಕಾರ್ಯಕ್ಕೆ ನೀವು ದಾಸರಾಗಿ ಮಾರ್ಪಟ್ಟಿದ್ದೀರಾ. ನಾನು ನಂಬಿಗಸ್ತನು, ವಿಶ್ವಾಸಿ, ಚರ್ಚ್ಗೆ போறேன், ನಾನು ಸಭೆಗೆ ಹೋಗುತ್ತಾ ಇದ್ದೀನಿ, பெரிய சபைக்கு போறேன், ನಾನು ಮಹಾದೊಡ್ಡ ಸಭೆಗೆ ಹೋಗುತ್ತಾ ಇದ್ದೀನಿ. இல்லையா? ಹೌದು ತಾನೆ? சொல்றாங்க, அப்படி அந்த ஒரு பெருமை இருக்கும். ಅವರಲ್ಲಿ ಒಂದು ಹೆಮ್ಮೆ ಪಡುವಂತ ಕಾರ್ಯ ಇರುತ್ತೆ, விசுவாசி என்ற பெருமை இருக்கும். ನಾನು ವಿಶ್ವಾಸಿ ಎಂಬ ಹೆಮ್ಮೆ ಇರುತ್ತದೆ. ஆனா உள்ள, ಆದ್ರೆ ಒಳಗಡೆ பாவம், ಪಾಪ. பாவத்து நிமித்தமா, ಪಾಪದ ನಿಮಿತ್ತವಾಗಿ அவங்க அடிமையா தான் இருக்கிறாங்க. ಆತನು ದಾಸತ್ವದಲ್ಲೇ ಇದ್ದಾನೆ, அவங்க குமாரனா இல்ல, ಅವರು ಕುಮಾರನಾಗಿ ಇನ್ನೂ ಇಲ್ಲ. இப்ப ಆண்டவர் சொல்றாரு, ಈಗ ದೇವರು ಹೇಳುತ್ತಿದ್ದಾರೆ, குமாரன் உங்களை விடுதலையாக்கினால், ಕುಮಾರನು ನಿಮ್ಮನ್ನು ಬಿಡುಗಡೆ ಮಾಡಿದರೆ மெய்யாகவே விடுதலையாவீர்கள், ನೀವು ನಿಜವಾಗಲೂ ಬಿಡುಗಡೆ ಹೊಂದುವಿರಿ. ஹல்லேலூயா, ಹಲ್ಲೇಲೂಯಾ. அவர் என்ன சொல்றாரு? ಹಾಗಾದ್ರೆ ಆತನು ಏನು ಹೇಳುತ್ತಿದ್ದಾರೆ? கிறிஸ்து ஆகிய நான், ಯೇಸು ಕ್ರಿಸ್ತನಾಗಿರುವ ನಾನು உன்னை விடுதலையாக்கினால், ನಿನ್ನನ್ನು ಬಿಡುಗಡೆ ಮಾಡಿದರೆ, நீ அடிமைத்தனத்தில் விடுதலையாக்கப்பட்டு ನೀನು ದಾಸನಾಗಿರುವ ವಿಷಯದಲ್ಲಿ ಬಿಡುಗಡೆ ಆಗಿ குமாரனாய் மாறிவிடுவாய். ನೀನು ಆಗ ಕುಮಾರನಾಗಿ ಮಾರ್ಪಡುವಿ. ஹல்லேலூயா, ಹಲ್ಲೇಲೂಯಾ. அடிமைத்தனம் உன்னை விட்டு போய்விடும். ಆಗ ಆ ದಾಸ್ವತದ ಕಾರ್ಯವನ್ನು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. தேவனுடைய குமாரனாய் மாறிவிடுவாய். ಆಮೆನ್. ನೀನು ದೇವರ ಮಗುವಾಗಿ ಮಾರ್ಪಡುವಿ. ஆமென், ಆಮೆನ್. இன்னைக்கு உங்களையும் என்னை ஆண்டவர் என்ன செய்ய விரும்புறாருன்னா, ಇವತ್ತು ದೇವರು ನಿಮ್ಮನ್ನು ನಮ್ಮನ್ನು ಏನು ಮಾಡ್ಬೇಕಂತ ಇಷ್ಟಪಡುತ್ತಿದ್ದಾರಂದ್ರೆ, மேலோட்டமான விடுதலை இல்ல, ನಾವು ಮೇಲೆ
ಮೇಲನವಾಗಿ ಬಿಡುಗಡೆ ಆಗಿ ಅಲ್ಲ, பட் உள்ளுக்குள்ள ஒரு விடுதலை. ನಮ್ಮ ಒಳಗಡೆ ಆಂತರ್ಯದ ಮನುಷ್ಯನ ಒಳಗಡೆ ಒಂದು ಬಿಡುಗಡೆ ಬೇಕು. தேவனுடைய பிள்ளை என்கிற அதிகாரத்தை தேவன் உங்களுக்கு கொடுக்கும்படியாக விரும்புகிறார். ಆಮೇನ್. ದೇವರ ಮಕ್ಕಳಾಗಬೇಕೆಂಬುದಕ್ಕಾಗಿ, ದೇವರ ಮಗುವಾಗಬೇಕೆಂಬುದಕ್ಕೆ ಆ ಒಂದು ಬಿಡುಗಡೆ ಕೊಡುವುದಕ್ಕೆ ದೇವರು ಇಷ್ಟಪಡುತ್ತಿದ್ದಾರೆ. யோவான் 1வது அதிகாரம் 12வது வசனம். ಯೋಹಾನ 1ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡೋಣ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ஆமென். ಆಮೇನ್. அவருடைய நாமத்தின் மேல் விசுவாசம் உள்ளவர்களாய் அதை ஏற்றுக்கொண்டவர்கள் எத்தனை பேர்களோ அத்தனை பேர்களும் தேவனுடைய பிள்ளைகளாகும்படி அவர்களுக்கு அதிகாரம் கொடுத்தார். ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವಂತೆ ಅಧಿಕಾರವನ್ನು ಕೊಟ್ಟನು. ஆமென். ಆಮೇನ್. அடிமையானவன் ದಾಸನಾಗಿರುವ ಆತನು விடுதலையாகி ಆತನ ಬಿಡುಗಡೆ ಹೊಂದಿ தேவனுடைய பிள்ளையாய் மாற வேண்டும். ದೇವರ ಮಕ್ಕಳಾಗಿ ಮಾರ್ಪಡಬೇಕು. ஆமென். ಆಮೇನ್. அல்லேலூயா. அல்லேಲೂಯಾ. இதைதான் ஆண்டவராகிய இயேசு கிறிஸ்து செய்கிறார். ಇದನ್ನೇ ದೇವರಾದ ಯೇಸು ಕ್ರಿಸ್ತನು ಮಾಡುತ್ತಿದ್ದಾರೆ. அவங்க நாங்க ஆபிரகாமின் சந்ததி, ஆபிரகாமின் சந்ததின்னு சொல்றாங்க. ಅವರೆಲ್ಲರೂ ನೋಡುವಾಗ ನಾನು ಆಬ್ರಹಾಮನ ಸಂತತಿ ಎಂಬುದಾಗಿ ಹೇಳುತ್ತಿದ್ದಾರೆ. ஆண்டவர் சொல்றார் அது பெருசு இல்ல. ದೇವರು ಹೇಳುತ್ತಿದ್ದಾರೆ ಈ ವಿಷಯ ದೊಡ್ಡದು ಅಲ್ಲ. நீங்க பாவத்தை அடிமைப்பட்டிருக்கிறீங்க. ನೀವು ಪಾಪಕ್ಕೆ ದಾಸರಾಗಿದ್ದೀರಾ. நீங்க தேவனுடைய பிள்ளையா மாறல. ನೀವು ಇನ್ನೂ ದೇವರ ಮಕ್ಕಳಾಗಿ ಮಾರ್ಪಡಲಿಲ್ಲ. நீங்க தேவனுடைய பிள்ளையா மாறணும்னா, ಹಾಗಾದ್ರೆ ನೀವು ದೇವರ ಮಕ್ಕಳಾಗಿ ಮಾರ್ಪಡಬೇಕಂದ್ರೆ தேவனுடைய குமாரனாகிய இயேசு கிறிஸ்துவை நீங்க விசுவாசிக்கணும். ದೇವರಾದ ತಂದೆಯಾದ ಮಗನನ್ನು ಕುಮಾರನನ್ನು ನೀವೆಲ್ಲರೂ ಆತನ ಮೇಲೆ ನಂಬಿಕೆ அவரை ಇಡುವವರಾಗಿರಬೇಕು. விசுவாசித்து ஏற்றுக்கொள்ள வேண்டும். ಆತನನ್ನು ನಂಬಿ ನೀವು ಆತನನ್ನು ಆ ಮಗನನ್ನು ಅಂಗೀಕರಿಸಿಕೊಳ್ಳಬೇಕು. அப்போ நீ தேவனுடைய பிள்ளையாய் மாறுவாய். ಆಗ ತಾನೇ ನೀನು ದೇವರ ಮಗುವಾಗಿ ಮಾರ್ಪಡುವಿ. அல்லேலூயா. அல்லேலூயா. இன்னைக்கு நிலைத்திருக்கிற ஒரு அனுபவம் இருக்கும். ಆಗ ನಾವು ನೆಲೆಗೊಂಡಿರುವಂತ ಒಂದು ಅನುಭವ ನಮ್ಮಲ್ಲಿ ಇರುತ್ತದೆ. ஆமென். ಆಮೇನ್. இதுதான் ஆண்டவர் அந்த இடத்துல உங்களுக்கு சொல்லிட்டு வராரு. ಇದೇ ದೇವರು ಅವರಿಗೆ ವಿಷಯವಾಗಿ ಕುರಿತು ಹೇಳುತ್ತಾ ಬರ್ತಿದ್ದಾರೆ. சொல்றாரு பாருங்க. ನೋಡಿ ಅಲ್ಲಿ ಹೇಳುತ್ತಿದ್ದಾರೆ, நீங்கள் ஆபிரகாமின் சந்ததி யார் என்று அறிவேன். ನೀವು ಅಬ್ರಹಾಮನ ಸಂತತಿ ಎಂಬುದು ನನಗೆ ತಿಳಿದಿದೆ. ಆದರೂ உங்களுக்குள்ளே என் உபதேசம் இடம்பெறாதபடியால், ನಿಮ್ಮಲ್ಲಿ ನನ್ನ ಉಪದೇಶವು ಸ್ಥಳ ಹೊಂದದೆ ಹೋಗುವುದರಿಂದ என்னை கொலை செய்ய தேடுகிறீர்கள். ನನ್ನನ್ನು ಕೊಲ್ಲುವುದಕ್ಕೆ ನೀವು ಪ್ರಯತ್ನ ಪಡುತ್ತಿದ್ದೀರಾ. நான் என் பிதாவிடத்தில் கண்டதை சொல்லுகிறேன். ನಾನು ನನ್ನ ತಂದೆಯ ಬಳಿಯಲ್ಲಿ ನೋಡಿದ್ದನ್ನು ಹೇಳುತ್ತೇನೆ. நீங்களும் உங்கள் பிதாவிடத்தில் கண்டதை செய்கிறீர்கள். ನೀವು ತಂದೆಯಿಂದ ಕೇಳಿದ್ದನ್ನು ಮಾಡಿರಿ ಅಂದನು. ஆமென். ಆಮೇನ್. இப்ப ரெண்டு பிதாவை பத்தி சொல்றாரு. ಈಗ ಎರಡು ತಂದೆಯ ಬಗ್ಗೆ ಹೇಳುತ್ತಿದ್ದಾರೆ. என் பிதாவை கண்டதை செய்யறத நான் செய்யறேன். ನಾನು ನನ್ನ ತಂದೆಯ ಬಳಿಯಲ್ಲಿ ನೋಡಿದ್ದನ್ನು ಹೇಳುತ್ತೇನೆ. ஆனா நீங்க ಆದ್ರೆ ನೀವು உங்கள் பிதாவிடத்துல கண்டதை செய்கிறீர்கள். ನಿನ್ನ ತಂದೆಯಿಂದ ಕೇಳಿದ್ದನ್ನು ಮಾಡುತ್ತಿದ್ದೀರಾ ಅಂದನು. பிசாஸ் என்ன சொல்லுதோ, பிசாஸ் என்ன செய்யறத பாத்தீங்களோ அதுதான் நீங்க செஞ்சிட்டு இருக்கீங்க. ನೋಡಿ, ಸೈತಾನು ನಿಮ್ಮನ್ನು ಯಾವ ಮಾಡಬೇಕು, ಯಾವುದನ್ನು ಕೇಳಬೇಕೆಂಬ ಗ್ರಹಿಕೆ ಕೊಡುತ್ತಿದ್ದಾನೋ ನಿಮ್ಗೆ ಆ ಕಾರ್ಯದಲ್ಲಿ ನೀವು ಮಾಡುವವರಾಗಿ ಕೇಳುವವರಾಗಿದ್ದೀರಾ. நான் கொலைபாதகன். ಆತನು ಕೊಲೆ ಮಾಡುವಂತ ಕಾರ್ಯ, திருடன் திருடவும் கொல்லவும் அழிக்கவும் வருகிறான். ಆತನು ಕಲ್ಲನ್ನು ಕದಿಯುವುದಕ್ಕೂ ಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ. இயேசு கிறிஸ்து அவங்க கொலை செய்யறாங்க அப்படின்னா பிசாசுடைய திட்டத்துல அவங்க இணைஞ்சிருக்கிறாங்க. ನೋಡಿ, ಯೇಸು ಸ್ವಾಮಿಯನ್ನು ಕೊಲ್ಲುವುದಕ್ಕೆ ಒಂದು ಪ್ಲಾನ್ ಮಾಡ್ತಾರಂದ್ರೆ ಅವರ ಶೈತಾನ ಒಂದು ಉದ್ದೇಶದಲ್ಲಿ ಆತನ ಒಂದು ಗ್ರಹಿಕೆಯಲ್ಲಿ ತುಂಬಲ್ಪಟ್ಟವರಾಗಿದ್ದಾರೆ. பாத்தீங்கன்னா ரொம்ப ರಿಲಿಜಿಯಸ್ இருக்கிறாங்க. ನೋಡಿ, ಹೊರಗಡೆ ನೋಡುವಾಗ ತುಂಬಾ ಒಳ್ಳೆಯವರಾಗಿ ವಿಶ್ವಾಸಿಗಳಾಗಿ ನಂಬಿಗಸ್ತರಾಗಿದ್ದಾರೆ. உள்ளுக்குள்ள பாத்தீங்கன்னா ஆண்டவரை விட்டு தூரமா இருக்கிறாங்க. ನೋಡಿ, ಅವರ ಆಂತರ್ಯ ಮನುಷ್ಯನನ್ನು ನೋಡುವಾಗ ದೇವರನ್ನು ಬಿಟ್ಟು ತುಂಬಾ ದೂರದಲ್ಲಿ ಇರುವವರಾಗಿದ್ದಾರೆ. பாவம் அவர்களை ரூல் பண்ணுது. ಯಾಕಂದ್ರೆ ಪಾಪ ಅವರ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾ ಇದೆ. இன்னைக்கு உங்களையும் என்னையும் கர்த்தர் அவருடைய பிள்ளைகளாய் மாற்றி நம்முடைய வாழ்க்கையில மகிமைப்பட விரும்புகிறார். ನೋಡಿ, ಇವತ್ತು ನಿಮ್ಮನ್ನು ನಮ್ಮನ್ನು ನೋಡಿ ದೇವರು ಆತನ ಸ್ವಂತ ಮಕ್ಕಳಾಗಿ ಮಾಡಿಕೊಳ್ಳುವಂತೆ ಆತನು ತುಂಬಾ ಆತಂಕದಿಂದ ಪ್ರಯತ್ನ ಪಡುತ್ತಿದ್ದಾರೆ. அதனாலதான் நமக்கு விடுதலை தேவைப்படுது. ಅದಕ್ಕಾಗಿ ನಮಗೆ ಬಿಡುಗಡೆ ಬೇಕಾಗಿದೆ. லூக்கா 13வது அதிகாரத்துல ಲೂಕ 13ನೇ ಅಧ್ಯಾಯದಲ್ಲಿ ஒரு 18 வருஷமா பலவீனப்படுத்துற ஆவியை கொண்ட ஒரு ஸ்திரீ அங்க இருக்கிறாங்க. ನೋಡಿ, 18 ವರ್ಷ ಕಾಲ ಬಲಹೀನದಿಂದ ಬಂಧಿಸಲ್ಪಟ್ಟಿರುವ ಒಂದು ಹೆಂಗಸನ್ನು ನಾವಲ್ಲಿ ನೋಡುತ್ತೇವೆ. அவர் நிமிரக்கூடாத கூனி. ಅದು ಎಷ್ಟು ಆದ್ರೂ ಆಕೆ ಮೇಲಕ್ಕೆ ನೆಟ್ಟಗ ಆಗದಂತೆ ಇರುವಂತ ಒಂದು ಹೆಂಗಸು. அப்படிப்பட்ட கூனியா அவர் இருக்கிறார். ಆ ರೀತಿಯಾದ ಗೂಣಿಯಾಗಿ ಆತಲಿದ್ದಳು. அப்படிப்பட்ட இருக்கிற நேரத்துல ಆ ರೀತಿಯಾಗಿ ಇರುವಂತ ಸಮಯದಲ್ಲಿ ஆண்டவர் இயேசு அங்க வருகிறார். ದೇವರಾದ ಯೇಸು ಕ್ರಿಸ್ತನಲ್ಲಿ ಬರುತ್ತಿದ್ದಾರೆ. இயேசு வந்து ஒரு வார்த்தை சொல்றார். ಯೇಸು ಸ್ವಾಮಿ ಬಂದು ಒಂದು ಮಾತನ್ನು ಹೇಳುತ್ತಿದ್ದಾರೆ. ஸ்திரீயே, உன் பலவீனத்திலிருந்து விடுதலையாக்கப்பட்டாய். ಸ್ತ್ರೀಯೇ, ನೀನು ನಿನ್ನ ಬಲಹೀನದಿಂದ ಬಿಡುಗಡೆ ಮಾಡಲ್ಪಟ್ಟಿದೀಯಾ. சொல்லி அவர் மேல கைகளை வைக்கிறார். உடனே அவர் நிமிர்ந்து
தேவனை மகிமைப்படுத்தினாள். ನೋಡಿ ಆ ರೀತಿ ಹೇಳಿ ಯೇಸು ಸ್ವಾಮಿ ಆ ಒಂದು ಸ್ತ್ರೀಯ ಮೇಲೆ ಕೈಯನ್ನು ಇಟ್ಟ ಕೂಡಲೇ ಆಕೆ ಬಿಡುಗಡೆ ಆದಳು. அவ விடுதலை ஆயிட்டா. ಆಕೆ ಬಿಡುಗಡೆ ಆದಳು. ஆனா அங்க இருந்தவங்க ஏற்றுக்கொள்ள முடியல. ಆದ್ರೆ ಅಲ್ಲಿರುವ ಜನರು ಈ ವಿಷಯವನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ ಮನಸ್ಸಿಲ್ಲ. ஏன் இப்படி பண்ற அப்படின்றாங்க. ನೋಡಿ ಸಬ್ಬತ್ ದಿನದಲ್ಲಿ ದೇವರೇ ಈ ಮನುಷ್ಯನ ಯಾವ ರೀತಿ ಮಾಡುತ್ತಾ ಇದೆ ಅಂತ ಕೇಳುತ್ತಿದ್ದಾರೆ. 16ನೇ ವಚನದಲ್ಲಿ அவர் சொல்றாரு, 16ನೇ ವಚನದಲ್ಲಿ ದೇವರು ಹೇಳುತ್ತಾರೆ, சாத்தான் 18 வருஷமாய் கட்டியிருந்த ஆபிரகாமின் குமாரத்தியாகிய இவளை ஓய்வு நாளில் இந்த கட்டிலிருந்து அவிழ்த்து விட வேண்டியது இல்லையா? ನೋಡಿ ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನ ಒಳಗಿನಿಂದ ಬಿಡಿಸಬಾರದೋ ಎಂದು ಕೇಳಿದನು. ಆಮೆನ್. ಆಮೆನ್. சாத்தானுடைய கட்டு, ಸೈತಾನನ ಒಂದು ಬಂಧನ, இந்த ஆபிரகாமின் ಅಬ್ರಹಾಮನ ಕುಮಾರತಿ, சரிங்களா? ಅಬ್ರಹಾಮನ ಕುಮಾರತಿಗೆ பிசாசுடைய கட்டு, ಸೈತಾನನ ಬಂಧನವಿತ್ತು. ஆமென். ಆಮೆನ್. ஆண்டவர் சொல்றாரு, ಆಗ ದೇವರು ಹೇಳುತ್ತಿದ್ದಾರೆ, ஆபிரகாமின் சந்ததின்னு சொல்றீங்க, ನೀವು ಅಬ್ರಹಾಮನ ಸಂತತಿದವರು ಅಂತ ಹೇಳುತ್ತಿದ್ದೀರಾ, ஆனா நீங்க பாவம் செய்றீங்க, ಆದರೂ ನೀವು ಪಾಪವನ್ನು ಮಾಡುತ್ತಿದ್ದೀರಾ, அதனால பாவத்துக்கு நீங்க அடிமையா இருக்கிறீங்க, ಆದುದರಿಂದ ಪಾಪಕ್ಕೆ ನೀವು ದಾಸರಾಗಿದ್ದೀರಾ, அப்ப நீங்க பாவத்துடைய கட்டுல இருக்கிறீங்க. ಹಾಗಾದ್ರೆ ನೀವು ಪಾಪದ ಬಂಧನದಲ್ಲಿ ಕಟ್ಟಿನಲ್ಲಿದ್ದೀರಾ. ஒரு பலவீனத்துடைய கட்டுல இருக்கிற, ಈಕೆ ಒಂದು ಬಲಹೀನದ ಬಂಧನದಲ್ಲಿ ಕಟ್ಟಿನಲ್ಲಿದ್ದಾಳೆ. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. கட்டப்பட்டு இருக்கிறவங்க என்ன பண்ணணும்? ಕಟ್ಟಲ್ಪಟ್ಟಿರುವವರು ನಾವೇನು ಮಾಡಬೇಕು? ಅವಿழ்க்க வேண்டும். ಆ ಬಂಧನವನ್ನು ಗಂಟನ್ನು ಬಿಚ್ಚಬೇಕು. Praise the Lord. Praise the Lord. நீ கட்டப்பட்டிருக்கிறீங்கன்னா, ನೀವು ಇವತ್ತು ಕಟ್ಟಲ್ಪಟ್ಟಿದ್ದೀರಾ ಅಂದರೆ விடுதலை ஆக்குவதுதான் சரியான வேலை. ನಿಮ್ಮನ್ನು ಬಿಡುಗಡೆ ಮಾಡುವುದೇ ಸರಿಯಾದ ಸಮಯ. முதலாவது கட்டு என்னன்னா, ಮೊದಲನೇ ಕಟ್ಟು ಏನೆಂದರೆ பாவத்துடைய கட்டு. ಅದು ಪಾಪದ ಬಂಧನದಿಂದ. நீ நிறைய பேர் என்னன்னா, ಅನೇಕರು ಏನಂದ್ರೆ எனக்கு விடுதலை வேணும், எனக்கு விடுதலை வேணும், எனக்கு விடுதலை வேணும்னு கேட்பாங்க. ನನಗೆ ಬಿಡುಗಡೆ ಬೇಕು, ನನಗೆ ಬಿಡುಗಡೆ ಬೇಕೆಂಬುದಾಗಿ ಕೇಳುತ್ತಿರ್ತಾರೆ. மனசுல எல்லாம் பிசாசு தான் இருக்கும். ಆದ್ರೆ ಅವರ ಮನಸ್ಸಿನಲ್ಲೆಲ್ಲ ದೆವ್ವದ ಆಲೋಚನೆನೇ ಇರುತ್ತದೆ. பிசாசுடைய கட்டுல எனக்கு வேணும், விடுதலை வேணும். ಆದ್ರೆ ನನಗೆ ಸೈತಾನ ಕಟ್ಟಿನಿಂದ ಬಿಡುಗಡೆ ಬೇಕು. ஆனா ஆண்டவராகிய இயேசு கிறிஸ்து, ಆದ್ರೆ ದೇವರಾದ ಯೇಸು ಕ್ರಿಸ್ತನು முதல்ல உன்னுடைய பாவத்திலிருந்து உன்னை விடுதலை செய்ய விரும்புறார். ಮೊದಲು ದೇವರು ನಿಮ್ಮನ್ನು ಪಾಪದ ಕಟ್ಟಿನಿಂದ ಬಂಧನದಿಂದ ಬಿಡುಗಡೆ ಮಾಡೋದಕ್ಕೆ ಇಷ್ಟಪಡುತ್ತಾರೆ. ஹல்லேலூயா. ஹல்லேலூயா. நிறைய ஜனங்க கேட்டீங்கன்னா அவங்களுக்குள்ள எனக்கு இப்படி பிசாசு பண்றான், அப்படி பண்றான், இப்படி பண்றான்னு சொல்லுவாங்க. ಅನೇಕರನ್ನು ವಿಚಾರಿಸುವಾಗ ಸೈತಾನ ಹೇಳ್ತಾರೆ, ನನಗೆ ಹಂಗ್ ಮಾಡ್ತಾರೆ, ಈ ರೀತಿ ಬರುತ್ತೆ, ಶೋಧನೆಗಳಿದೆ, ಕಷ್ಟಗಳಿದೆ ಅಂತ ಹೇಳ್ತಾ ಇರ್ತಾರೆ. ஆனா அவங்களுக்குள்ள இருக்கிற பாவத்துடைய அடிமைத்தனத்தை வெளியே சொல்ல மாட்டாங்க. ಆದ್ರೆ ಅವರ ಒಳಗಡೆ ಇರುವ ಪಾಪದ ಬಂಧನವನ್ನು ಕಟ್ಟನ್ನು ಯಾರು ಹೊರಗಡೆ ಹೇಳಿಕೊಳ್ಳುವುದಿಲ್ಲ. நான் ஒரு ஊழியக்காரனா உங்களுக்கு ஜெபம் பண்றேன், ಈಗ ನಾನು ಸೇವಕನಾಗಿ ಬಂದು ನಿಮಗೆ ಪ್ರಾರ್ಥನೆ ಮಾಡುತ್ತೇನೆ, ஜெபம் பண்ணுங்கன்ற, ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದೀರಾ. ஜெபம் பண்ண ஆரம்பிக்கும்போது ಪಾಸ್ಟರ್ ಅವರು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸಿದಾಗ நான் ரொம்ப நல்ல விசுவாசியா தான் நினைக்கிறேன். ನಾವು ನಿಮ್ಮನ್ನು ನೋಡುವಾಗ ಒಳ್ಳೆ ವಿಶ್ವಾಸಿನೇ ಯೋಚನೆ ಮಾಡ್ತೀನಿ, இல்லைங்களா? ಹೌದು ತಾನೆ? ஆனா உங்க அந்தரங்கத்துல என்ன பாவம் இருக்குன்னு எனக்கு தெரியுமா? ಆದ್ರೆ ನಿಮ್ಮ ಆಂತರ್ಯದ ಅಂತರಂಗದಲ್ಲಿ ಏನೇ ಪಾಪ ಇದೆ ಅಂತ ನನಗೇನಾದ್ರೂ ಗೊತ್ತಾ? ಇಲ್ಲ. நீங்க சொன்னதை வச்சு நான் ஜெபம் பண்றேன். ನೀವು ಹೇಳಿರುವ ಕಾರ್ಯವನ್ನು ಇಟ್ಟು ನಾನು ಪ್ರಾರ್ಥನೆ ಮಾಡುತ್ತೇನೆ. அப்போ என்னாவது ஆண்டுடைய சமூகத்துல வரும்போது அந்த பிள்ளை என்கிற உரிமையை உங்களால செயல்படுத்த முடியாதவங்களா இருக்கீங்க. ಆದ್ರೆ ನೀವು ದೇವರ ಸಮ್ಮುಖದಲ್ಲಿ ಬರುವಾಗ, ದೇವರ ಮುಂದೆ ಬರುವಾಗ, ನಾನು ದೇವರ ಮಗು ಎಂಬ ಅಧಿಕಾರವನ್ನು, ಆ ಸ್ವತಂತ್ರವನ್ನು ಅನುಭವಿಸಕ್ಕಾಗದೇ ಇದ್ದೀರಾ ನೀವು. புரிஞ்சுட்டீங்களா? உங்களுக்கு ಅರ್ಥ ಆಯ್ತಾ ನಿಮಗೆ? வரீங்க, சபைக்கு தான் வரீங்க, ಎಲ್ಲಾರು ಸಭೆಗೆ ಬರ್ತೀವಿ, வசனத்தை கேட்கறீங்க, ವಚನವನ್ನು ಕೇಳ್ತಾ ಇದೀವಿ. ஆண்டவர் வசனம் சொல்லுது, வசனத்தை கேட்கிறவளா மாத்திரமல்ல அதன்படி செய்கிறவளா இருங்க. ಆದ್ರೆ ಸತ್ಯವೇದ ಹೇಳುತ್ತದೆ, ವಚನವನ್ನು ಕೇಳುವವರಾಗಿ ಅಲ್ಲ, ಅದರ ಪ್ರಕಾರ ನಡೆಯುವವರಾಗಿ ನಾವಿರಬೇಕು. ஆனா எத்தனை பேர் அப்படி வாழ்றோம்? ಆದ್ರೆ ಎಷ್ಟು ಜನ ಆ ರೀತಿ ಜೀವನ ಮಾಡ್ತಾ ಇದೀವಿ? என்ன காரியம் நம்மை ஆண்டு கொண்டு இருக்கிறது? ಯಾವ ಕಾರ್ಯ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ? என்னென்ன பாவங்கள் இருக்கிறது? ಯಾವ ಯಾವ ರೀತಿಯಾದ ಪಾಪಗಳು ಉಂಟು? விசுவாசத்தினால் வராத ಯಾவும் ಪಾವಂ. ನಂಬಿಕೆ ಮೂಲಕ ಬರದೇ ಇರುವ ಪ್ರತಿಯೊಂದು ಪಾಪಕ್ಕೆ ಸಂಬಂಧಪಟ್ಟಿದೆ. ಅನೀತಿ ಎಲ್ಲ ಪಾವಂ. ಅನೀತಿ ಎಲ್ಲ ಪಾಪವಾಗಿದೆ. ಅಶುದ್ಧಂ ಎಲ್ಲ ಪಾವಂ. ಅಶುದ್ಧವೆಲ್ಲ ಪಾಪವಾಗಿದೆ. ದೇವನಿಗೆ ಪ್ರಿಯಮಿಲ್ಲದ ಕಾರ್ಯ ಎಲ್ಲ ಪಾವಂ. ದೇವರಿಗೆ ಮೆಚ್ಚುಗೆ ಇಲ್ಲದ ಎಲ್ಲ ಕಾರ್ಯವು ಪಾಪವಾಗಿದೆ. ಸರಿங்களா? ಸರಿನಾ? அந்த பாவங்கள் என்ன இருக்குன்னு பாருங்க. ನೋಡಿ, ಆ ರೀತಿಯಾದ ಪಾಪಗಳು ನಮ್ಮಲ್ಲಿ ಏನುಂಟು ಅಂತ ನಾವು ಶೋಧಿಸಿ ನೋಡೋಣ. சில பேருக்கு கிரியையில பாவம் இருக்காது. ಕೆಲವರಿಗೆ ಕ್ರಿಯೆ ಮೂಲಕ ಪಾಪ ಇರುವುದಿಲ್ಲ.
போய் ட்ரிங்க் பண்ண மாட்டாங்க, ஸ்மோக் பண்ண மாட்டாங்க, வேற ஒன்றும் செய்ய மாட்டாங்க. ನೋಡಿ, ಕೆಲವರು ಬೀಡಿ ಕುಡಿಯೋದಿಲ್ಲ, ಸಿಗರೇಟ್ ಸೇದುವುದಿಲ್ಲ, ಕುಡಿಯುವುದಿಲ್ಲ, ಆ ರೀತಿ ಕ್ರಿಯೆಗಳಲ್ಲಿ ಪಾಪ ಇಲ್ಲದವರು ಇದ್ದಾರೆ. ஆனா எண்ணங்கள் சுத்தமா இருக்காது, ಆದರೆ ಅವರ ಆಲೋಚನೆಗಳು ಶುದ್ಧವಾಗಿರುವುದಿಲ್ಲ. பேச்சு சுத்தமா இருக்காது. ನೋಡಿ, ಅವರ ಮಾತುಗಳು ಶುದ್ಧವಾಗಿರುವುದಿಲ್ಲ. கொஞ்சம் யோசித்து பாருங்க. ಸ್ವಲ್ಪ ಯೋಚನೆ ಮಾಡಿ ನೋಡಿರಿ. இப்போ நீங்கள் சபைக்கு வரும்போது கர்த்தருடைய பிள்ளைகளாக வரீங்க, ஆராதிக்கிறீங்க, துதிக்கிறீங்க, ஸ்தோத்திரம் பண்ணுறீங்க, ஆவியில் நிரம்புறீங்க, எல்லாமே நடக்குது. ನೋಡಿ, ನೀವು ಸಭೆಗೆ ಬರುವಾಗ ದೇವರ ಮಕ್ಕಳಾಗಿ ನಾವು ಬರ್ತೀವಿ, ಆರಾಧನೆ ಮಾಡ್ತೀವಿ, ಸ್ತುತಿಸ್ತೀವಿ, ಕೊಂಡಾಡುತ್ತೇವೆ, ಎಲ್ಲಾ ಮಾಡ್ತೀವಿ. ஆனா ஏதோ ஒரு பாவம் உங்களுக்குள்ள ரகசியமா இருக்கு. ಆದ್ರೆ ನಮ್ಮಲ್ಲಿ ಯಾವುದೋ ಒಂದು ಪಾಪ ರಹಸ್ಯವಾಗಿದೆ. அந்த ஒரு காரியத்தை மட்டும் உங்களால விட்டு விட முடியல, அந்த ஒரு காரியத்தை மட்டும் விட முடியல. ಆ ಕಾರ್ಯವನ್ನು ಮಾತ್ರ, ಆ ಪಾಪವನ್ನು ಮಾತ್ರ ನಮ್ಮಿಂದ ಬಿಡುವುದಕ್ಕಾಗ್ತಾ ಇಲ್ಲ, ಅದರಿಂದ ಹೊರಗಡೆ ಬರುವುದಕ್ಕೂ ನಮ್ಮಿಂದ ಸಾಧ್ಯವಾಗುತ್ತಾ ಇಲ್ಲ. உங்களை ஆண்டு கொண்டு இருக்கிறது. ಅದೇ ನಮ್ಮ ಮೇಲೆ ಅಧಿಕಾರವಾಗಿ ದಾಸರಾಗಿ ಇಟ್ಕೊಂಡಿದೆ. கொஞ்சம் பேர் தான் ஓப்பனா சொல்லுவாங்க, என்னால இந்த பாவத்தை விடவே முடியல பிரதர், எனக்காக ஜெபம் பண்ணுங்க. ಸ್ವಲ್ಪ ಜನ ಮಾತ್ರ ಹೇಳುತ್ತಾರೆ ಬಾಯಿ ಬಿಟ್ಟು, ಪಾಸ್ಟರ್ ನನಗೆ ಈ ಪಾಪದಿಂದ ಮಾತ್ರ ಬಿಡುಗಡೆ ಹೊಂದುವುದಕ್ಕಾಗ್ತಾ ಇಲ್ಲ, ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ, ಇದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೆಲವರು ಹೇಳ್ತಾರೆ. சில பேர் பொய் பேசக்கூடாதுன்னு இருப்பாங்க, பொய் பேசிட்டே இருப்பாங்க. ಆದ್ರೆ ಕೆಲವರು ಸುಳ್ಳು ಹೇಳಬಾರದಂತ ತೀರ್ಮಾನ ಮಾಡ್ತಾರೆ, ಆದ್ರೆ ಅವರ ಜೀವನ ಸುಳ್ಳೇ ಮಾತನಾಡ್ತಾ ಇರ್ತಾರೆ. ஒரு ஸ்திரீயை இச்சையோடு பார்க்க எவனோ அவளோட உபச்சாரம் செய்தாச்சு. ನೋಡಿ, ಒಂದು ಸ್ತ್ರೀಯನ್ನು ಯಾರು ತಪ್ಪು ನೋಟದಿಂದ ನೋಡುತ್ತಾರೋ ಆಗಲೇ ಆತನ ಪಾಪ ಮಾಡಿ ಆಯ್ತೆಂಬುದಾಗಿ ಸತ್ಯವೇ ಹೇಳುತ್ತದೆ. ಅದೇ ஒரு பெண் ஒரு ஆணை இச்சையோடு பார்த்தாலும் பாவம் தான். ನೋಡಿ, ಅದೇ ರೀತಿಯಾಗಿ ಒಂದು ಹೆಣ್ಣು ಮಗು ಕೂಡ ಗಂಡಸರನ್ನು ತಪ್ಪು ನೋಟದಿಂದ ನೋಡುವಾಗ ಆಕೆ ಕೂಡ ತಪ್ಪು ಮಾಡಿ ಆಯ್ತೆಂಬುದಾಗಿ ಅರ್ಥವಾಗಿದೆ. ಇದು நம்முடைய எண்ணங்களிலே பிசாசு என்ன பண்றான், மைண்ட்ல போடுறான். ನೋಡಿ, ಸೈತಾನು ನೋಡುವಾಗ ನಮ್ಮ ತಲೆ ಆಲೋಚನೆ ಬುರುಡೆನಲ್ಲಿ ಈ ರೀತಿಯಾದ ತಪ್ಪು ಆಲೋಚನೆ ಕೊಂಡು ಬಂದು ಹಾಕುತ್ತಾನೆ. இப்ப போத்திபாருடைய மனைவி, ಈ ಪೋತಿಫಾರನ ಹೆಂಡತಿ யோசேப்போட பாவம் செய்யணும்னு நினைக்கும் போது, ಯೋಸೇಫನ ಹತ್ರ ಪಾಪ ಮಾಡೋದಕ್ಕೆ ಯೋಚನೆ ಮಾಡುವಾಗ அவ மைண்ட்ல வந்த காரியத்தை அவ செயல்படுத்த நினைக்கிறான். ಆಕೆ ತಲೆ ಬುರುಡೆಯಲ್ಲಿ ಬಂದಂತ ಆಲೋಚನೆಯನ್ನು ಮಾಡಬೇಕೆಂಬುದಾಗಿ ಆತ ಕ್ರಿಯೆ ಮೂಲಕ ತೋರಿಸಿದಳು. அந்த இச்சையின் சோதனைக்கு ஜோசப் இடம் கொடுக்கல. ಆದರೆ ಆ ಒಂದು ಪಾಪದ ಕಾರ್ಯಕ್ಕೆ ಯೋಸೇಫ್ ಸ್ಥಳ ಕೊಡಲಿಲ್ಲ. ஏன்னா அவன் அந்த இச்சைக்கு ಅಡಿಮೆಪಟ್ಟವನ ಇಲ್ಲ. ಯಾಕಂದ್ರೆ ಆ ಒಂದು ಕೆಟ್ಟ ಕಾರ್ಯಗಳಿಗೆ ಯೋಸೇಫನು ದಾಸನಾಗಿರಲಿಲ್ಲ. ಅವನು ಅಡಿಮೆಪಟ್ಟವನ இருந்தானா அந்த சோதனையில் அவன் விழுந்திருப்பான். ನೋಡಿ, ಆ ಒಂದು ಕಾರ್ಯಕ್ಕೆ ಆತನು ದಾಸನಾಗಿ ಇದ್ದಿರುವುದಾದರೆ ಖಂಡಿತವಾಗಿ ಅದಕ್ಕೆ ಸ್ಥಳ ಕೊಡುತ್ತಿದ್ದ ಆತನು. ಬೈಬಲ್ நிறைய பேர் அப்படி விழுந்திருக்காங்க. ಬೈಬಲ್ ಅಲ್ಲಿ ಕೂಡ ನೋಡುವಾಗ ಎಷ್ಟೋ ಜನ ಅದೇ ರೀತಿ ಬಿದ್ದೋಗಿದ್ದಾರೆ. ಸಿಂಸೋನ್, ದಾವಿದನು, ಸಿಂಸೋನನು, ಈ மாதிரி நிறைய பேர் பார்க்கலாம். ಈ ರೀತಿ ಅನೇಕರನ್ನು ನೋಡಬಹುದು. அந்த ஒரு பர்టిక్యులர் காரியத்துல ಉಳಿದಿದ್ದಾರೆ. ನೋಡಿ, ಆ ರೀತಿಯಾದ ಒಂದು ಮುಖ್ಯವಾದ ಕಾರ್ಯಗಳಲ್ಲಿ ಕೆಲವು ಸಿಕ್ಕಿಕೊಂಡಿದ್ದಾರೆ. ದಾವಿದ ಪಟ್ಟಿ நல்ல நோக்கம் ஆண்டவர் வச்சிருந்தாரு. ದಾವಿದನ ಮೇಲೆ ಕೂಡ ದೇವರು ಅನೇಕ ಒಳ್ಳೆ ಉದ್ದೇಶವನ್ನು ಇಟ್ಟಿದ್ರು. நல்ல ಸಾಕ್ಷಿ எல்லாம் கொடுக்கறாரு. ಒಳ್ಳೆ ಸಾಕ್ಷ್ಯ ಆತನ ಕುರಿತು ಹೇಳುತ್ತಿದ್ದರು. ದಾಸನ್ சொல்றாரு, ಆತನು ನನ್ನ ಹೃದಯಕ್ಕೆ ತಕ್ಕ ದಾಸನೆಂಬುದಾಗಿ ಹೇಳುತ್ತಿದ್ದಾರೆ. ஒரு நாள் ಮೇಲ್ ಮಾಟಿಲ அப்படி ಉಲಾವಿಕೊಂಡು இருக்கும்போது, ಆದ್ರೆ ಒಂದು ದಿನ ಅರಮನೆಯ ಮನೆ ಮೇಲೆ ಆತನು ಸುತ್ತಾಡುತ್ತಿರುವಾಗ ಬತ್ಸೆಬಾಳನ್ನು பார்க்கும்போது பாவம் செய்து விட்டான். ಆ ಬತ್ಸೆಬಾಳನ್ನು ನೋಡುವಾಗ ಆತನು ಕಣ್ಣಿಂದ ನೋಡುವಾಗ ಪಾಪ ಮಾಡಿದನು. ಇಚ್ಛೆ ವೇಲೆ செய்து. ಆಗ ಪಾಪದ ಕಣ್ಣಿಂದ ಆತನು ಆ ಕಾರ್ಯ ಕೆಲಸ ಮಾಡ್ತು. ಸಿಂಸೋನ್ ಲೈಫ್ பாருங்க. ಆ ಸಿಂಸೋನನ ಜೀವನವನ್ನು ನೋಡಿರಿ. அந்த திலேலா வந்து திரும்பி அழட்டும் போது தன்னுடைய பலத்தின் ரகசியத்தை சொல்லிடுறான். ನೋಡಿ, ಆ ತೆಲಿಲಾಲು ಸಿಂಸೋನ ಬಳಿಗೆ ಬಂದು ತುಂಬಾ ತೊಂದರೆ ಹಿಂಸೆ ಪಡಿಸುವಾಗ ತನ್ನ ಬಲದ ರಹಸ್ಯವನ್ನು ಆತನ ತೋರಿಸ್ಪಡಿಸಿದನು. ஏன்னா அவனுக்குள்ள ಇಚ್ಛೆ இருந்துச்சு. ಯಾಕಂದ್ರೆ ಆತನ ಒಳಗಡೆ ಆ ಒಂದು ಪಾಪದ ಕಾರ್ಯವಿತ್ತು. ಸೋ அந்த திலேலா ಮೇಲೆ ಅವನಿಗೆ ஒரு ಆಸೆ இருந்துச்சு. ಆ ತಿಲೇಲಾ ಆ ಸ್ತ್ರೀಯ ಮೇಲೆ ಆತನಿಗೆ ತುಂಬಾ ಆಸೆ ಇತ್ತು. ಸೋ அந்த ஆசையின் நிமித்தம் அவன் விழுந்து போனான். ನೋಡಿ, ಆಸೆಯ ನಿಮಿತ್ತವಾಗಿ ಆ ಮನುಷ್ಯನ ಬಿದ್ದು ಹೋದನು. இன்னைக்கு முழுக்குள்ள இருக்கிற சில காரியங்கள் தான் இன்னைக்கு வெளிப்பிரகாரமான பாவத்தை செய்வதற்கு முன்பாக உங்களுக்குள்ள இருக்கு. ನೋಡಿ, ನಾವೊಂದು ಪಾಪ ಮಾಡೋದಕ್ಕೆ ಮುಂಚೆ ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆ, ನಮ್ಮ ಬುರುಡೆನಲ್ಲಿ, ನಮ್ಮ ತಲೆನಲ್ಲಿ ಇರುವ ಕಾರ್ಯದ ನಿಮಿತ್ತವಾಗಿಯೇ ನಾವು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡುತ್ತೇವೆ. ಇಚ್ಛೆಯಾனது ಗರ್ಭಂ ಧರಿத்து ಪಾವத்தை பிறப்பிக்கும். ನೋಡಿ, ಆ ಆಸೆಗಳು ಪಾಪ ಅದು ಗರ್ಭ ಧರಿಸಿ ಆ ನಂತರ ಅದು ಹೊರಗಡೆ ತೋರಿ ಬರುತ್ತದೆ. புரிஞ்சுங்க நல்லா, ಅರ್ಥ ಮಾಡಿಕೊಳ್ಳಿ. ஏன் சில காரியத்தை உங்களால விட முடியல? ಯಾಕೆ ಕೆಲವು ಕಾರ್ಯಗಳು ನಿಮ್ಮಿಂದ ಬಿಡುವುದಕ್ಕಾಗುತ್ತಿಲ್ಲ? விடணும்னு நினைக்கிறீங்க, ಆದ್ರೆ ಬಿಡಬೇಕು ಅಂತ ಯೋಚನೆ ಮಾಡ್ತೀರಾ. நிறைய வேளையில பார்த்தீங்கன்னா நான் சரியானதா செய்யணும்னு நினைக்கிறேன் அப்படின்னு நீங்க தீர்மானம் பண்றீங்க. ಆದ್ರೆ ಅನೇಕ ಬಾರಿ ನೀವು ಯೋಚನೆ ಮಾಡ್ತೀರಾ, ನಾನು ಒಳ್ಳೆಯದನ್ನೇ ಮಾಡಬೇಕೆಂಬುದಾಗಿ ಒಳ್ಳೆ ತೀರ್ಮಾನಗಳನ್ನೇ ತೆಗೆದುಕೊಳ್ಳುತ್ತೀರಾ.
ஆனா அடுத்தது பாத்தீங்கன்னா ಆದ್ರೆ ಮುಂದೆ ನೋಡುವಾಗ தப்பானதுதான் செய்றீங்க. ನಾವು ತಪ್ಪಾದ ಕಾರ್ಯವನ್ನೇ ಮಾಡ್ತಾ ಇರ್ತೀವಿ. பால் அதை எக்ஸ்பிளைன் பண்ணி எனக்குள் வாசம் செய்கிற பாவம்ன்ற. ಯಾಕಂದ್ರೆ ಆ ಪಾಪವು ನನ್ನ ಒಳಗಡೆ ವಾಸ ಮಾಡುವುದರಿಂದ சில காரியங்கள் நீங்க முடிவு பண்ணி பாருங்க. ಕೆಲವು ಕಾರ್ಯಗಳಿಗೆ ನೀವು ಮುಕ್ತಾಯವನ್ನು ಇಟ್ಟು ನೋಡಿ. சில வேளை அது என்னைக்கு நீங்க அதை செய்யக்கூடாதுன்னு நினைக்கிறீங்களோ அன்னைக்கு தான் செஞ்சிருவீங்க. ನೋಡಿ ನಾನು ಇನ್ಮೇಲೆ ಈ ಪಾಪ ಮಾಡುವುದಿಲ್ಲ ಅಂತ ಒಂದು ತೀರ್ಮಾನವನ್ನು ಮಾಡಿಕೊಂಡಿರ್ತೀರೋ ಆಗಲೇ ಆ ಪಾಪವನ್ನು ನೀವು ಮಾಡುವವರಾಗಿರ್ತೀರಾ ಮಾಡಿರ್ತೀರಾ. ஏன் அப்படின்னா ಯಾಕಂದರೆ அந்த அடிமைத்தனம் ಅದರಲ್ಲಿರುವ ದಾಸ್ವತ இன்னைக்கு அதெல்லாம் உடைக்கப்படணும். ಇವತ್ತು ಅದೆಲ್ಲ ಮುರಿಯಲ್ಪಡುತ್ತದೆ. பரிசுத்தமா வாழணும்ன்ற எண்ணம் ஒவ்வொரு கர்த்தருடைய பிள்ளையின் வாழ்க்கையில் இருக்கணும். ಪರಿಶುದ್ಧವಾಗಿ ಜೀವಿಸಬೇಕೆಂಬ ಒಂದು ತೀರ್ಮಾನ ಪ್ರತಿಯೊಂದು ಕ್ರೈಸ್ತರ ಮಕ್ಕಳ ದೇವರ ಮಕ್ಕಳಲ್ಲಿ ಇರಬೇಕು. அந்த பாவத்தின் தன்மை மாறணும். ಆ ಪಾಪದ ಒಂದು ಶಕ್ತಿ ಬದಲಾವಣೆ ಆಗಬೇಕು. எப்படி பாவம் டெலிவரன்ஸ் ஆகும்? ಹಾಗಾದ್ರೆ ಪಾಪ ಹೇಗೆ ನಮ್ಮಿಂದ ಬಿಡುಗಡೆ ಆಗುತ್ತದೆ? நீங்க மனம் திரும்புறது மூலமா தான் பாவத்திலிருந்து விடுதலை பெற முடியும். ನೀವು ಮನ ತಿರುಗುವುದರ ಮೂಲಕವಾಗಿ ನಾವು ಪಾಪದಿಂದ ಬಿಡುಗಡೆ ಆಗುವೆವು. நான் என்னதான் உங்களுக்கு ஜெபம் பண்ணி இயேசு நாமத்துல போ அப்படின்னு கட்டெல்லாம் உடைச்சா கூட நீங்க அந்த பாவத்தை விரும்புறீங்கன்னா நீங்க விடுதலை ஆக மாட்டீங்க. ನೋಡಿ ಪಾಸ್ಟರ್ ಬಂದು ಎಷ್ಟೇ ಅಪ್ಪ ಈ ಪಾಪದಿಂದ ಅವ್ರು ಬಿಡುಗಡೆ ಆಗಲಿ ಬಂಧನದಿಂದ ಬಿಡುಗಡೆ ಆಗಲಿ ಎಂಬುದಾಗಿ ಎಷ್ಟು ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿದ್ರು ನೀವು ಅದನ್ನು ಬಿಡಲಿಲ್ಲ ಅಂದ್ರೆ ಅದು ಎಷ್ಟೇ ಪ್ರಯತ್ನ ಪಟ್ಟರು ವ್ಯರ್ಥವಾಗಿರುತ್ತದೆ. நீங்க மனம் திரும்பணும். ಮೊದಲು ನಾವು ಮನ ತಿರುಗುವವರಾಗಿರಬೇಕು. குடிக்கிறவன் இது குடி பாவம் இது எனக்கு வேணாம் அப்படி நான் மனம் திரும்பணும். ನೋಡಿ ಕುಡಿಯುವವನು ಇದು ಪಾಪ ಇನ್ಮೇಲೆ ನಾನು ಕುಡಿಯುವುದಿಲ್ಲ ಎಂಬ ಒಂದು ತೀರ್ಮಾನ ಒಂದು ಬದಲಾವಣೆ ಮಾಡಿಕೊಂಡವರಾಗಿರಬೇಕು. ಇದು நிறைய இருக்கு உங்களுக்குள்ள. ಈ ರೀತಿಯಾದ ಅನೇಕ ಗುಣಾದಿಶಯಗಳು ನಮ್ಮ ಒಳಗಡೆ ಇದೆ. மனம் திரும்புங்க. ಮೊದಲು ನಾವು ಮನ ತಿರುಗಬೇಕು. ಸತ್ಯத்தை அறிந்து கொள்ளுங்க. ಆಮೇಲೆ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು. ದೇವರ ವಚನ என்ன சொல்கிறது? ದೇವರ ವಚನವು ಏನು ಹೇಳುತ್ತದೆ? ಕುಮಾರನು உங்களை விடுதலையாக்கினால் மெய்யாகவே விடுதலையாகுவீர்கள். ಆಮೆನ್ ಆಮೆನ್. ಕುಮಾರ ನಿಮ್ಮನ್ನು ಬಿಡುಗಡೆ ಮಾಡಿದರೆ ನೀವು ನಿಜವಾಗಲೂ ಬಿಡುಗಡೆ ಹೊಂದುವಿರಿ. என்னை விடுவிக்கிற இயேசு கிறிஸ்து இருக்கிறார். ನನ್ನನ್ನು ಬಿಡುಗಡೆ ಮಾಡುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನಿದ್ದಾರೆ. பாவமில்லாத பரிசுத்தர் அவர். ಆತನ ಪಾಪ ಇಲ್ಲದೆ ಪರಿಶುದ್ಧವಂತನು. பரிசுத்தமான வாழ்க்கையை வாழ்ந்த தேவன் அவர். ಆತನ ಪರಿಶುದ್ಧವಾಗಿ ಜೀವಿಸಿದಂತ ದೇವರಾಗಿದ್ದಾರೆ. தேவன் எனக்கு உதவி செய்ய வல்லவராய் இருக்கிறார். ಆ ದೇವರೇ ನನಗೆ ಸಹಾಯವನ್ನು ಮಾಡುವುದಕ್ಕೆ ಸರ್ವಶಕ್ತನಾಗಿದ್ದಾರೆ. கீர்த்தனக்காரன் சொல்றான். ಕೀರ್ತನೆಗಾರನು ಹೇಳುತ್ತಾರೆ, விரோதமாய் பாவம் செய்யாதபடிக்கு ದೇವರೇ ನಾನು ನಿಮಗೆ ವಿರೋಧವಾಗಿ ಪಾಪ ಮಾಡದ ಹಾಗೆ வாக்கை என்னுடைய இருதயத்திலே வைத்து வைத்தேன். ಅಪ್ಪ ನಿಮ್ಮ ವಾಕ್ಯವು ನಿಮ್ಮ ಮಾತನ್ನು ನನ್ನ ಹೃದಯದಲ್ಲಿ ಇಟ್ಟು ನನ್ನ ಹೃದಯದಲ್ಲಿ ಇಡಬೇಕು. ಆಮೆನ್ ಆಮೆನ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ. இதயத்துக்குள்ள வசனம் போணும். ನಿಮ್ಮ ಹೃದಯದ ಒಳಗಡೆ ದೇವರ ವಾಕ್ಯ ಹೋಗಬೇಕು. வசனம் இருந்தாதான் பாவத்தை மேற்கொள்ள முடியும். ನೋಡಿ ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳು ಇದ್ದರೆ ಮಾತ್ರವೇ ನಿಮಗೆ ಬರುವಂತ ಪಾಪದಿಂದ ನೀವು ಬಿಡುಗಡೆ ಆಗುವುದಕ್ಕೆ ಸಾಧ್ಯ ಉಂಟು. வசனம் தான் வெளிச்சத்தை காட்டும். இது பாவம் அப்படின்னு சொல்லும் நமக்கு. ನೋಡಿ ದೇವರ ವಚನ ನಿಮ್ಮ ಒಳಗಡೆ ಇರುವಾಗಲೇ ನಿಮಗೆ ಪಾಪಗಳು ಶೋಧನೆಗಳು ಬರುವಾಗ ಇಲ್ಲ ಅದು ನಿಮಗೆ ಬೆಳಕನ್ನು ತೋರಿಸಿ ಇದು ಮಾಡಬೇಕು ಇದು ಮಾಡಬಾರದು ಎಂಬುದಾಗಿ ನಿಮ್ಮನ್ನು ಮಾರ್ಗ ನಡೆಸುವಂತದ್ದಾಗಿದೆ. ವಸನಂ ಎನ್ ಕಾಲುಗಳಿಗೆ ದೀಪಂ ಪಾದಕ್ಕೆ ಬೆಳಚಂ அப்படின்றான். ನೋಡಿ ಕೀರ್ತನೆಗಾರನು ಹೇಳುತ್ತಾನೆ ನಿಮ್ಮ ವಾಕ್ಯವು ನನ್ನ ಪಾದಗಳಿಗೆ ಅದು ದೀಪವಾಗಿ ನನ್ನ ಮಾರ್ಗಕ್ಕೆ ಅದು ಬೆಳಕಾಗಿದೆ ಎಂಬುದಾಗಿ. ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಮೊದಲ ಪಾಪದಿಂದ ಬಿಡುಗಡೆ பெறுங்க. ಮೊದಲು ಪಾಪದಿಂದ ನಾವು ಬಿಡುಗಡೆ ಹೊಂದುವವರಾಗಿ ಇರಬೇಕು. மனம் திரும்புங்க. ನಾವು ಮನ ತಿರುಗಬೇಕು. ಸತ್ಯத்தை அறிந்து கொள்ளுங்க. ಸತ್ಯವನ್ನು ಅರಿತುಕೊಳ್ಳಬೇಕು. ದೇವರ ವಾರ್ತೆಗೆ ಕೀழ்ಪಡಿங்க. ದೇವರ ಮಾತಿಗೆ ವಿಧೇಯತೆ ಉಳ್ಳವರಾಗಿರಬೇಕು. எவ்வளவு நீங்க ஆண்டவருடைய வார்த்தைக்கு கீழ்ப்படிறீங்களோ ಎಷ್ಟರಷ್ಟು ನಾವು ದೇವರ ಮಾತಿಗೆ ವಿಧೇಯತೆ ಉಳ್ಳವರಾಗುತ್ತೇವೆ ಆಮೇಲೆ ಆ ದಾಸ್ವತ ನಮ್ಮನ್ನು ಬಿಟ್ಟು ಹೋಗುತ್ತದೆ. குடியோட இச்சைக்கு நீங்க திரும்பி திரும்பி போய் குடிச்சீங்கன்னா அந்த குடியில இருந்து வெளியே வரவே முடியாது. ನೋಡಿ ಆ ಕುಡುಕತನದ ಆ ಒಂದು ಡ್ರಿಂಕ್ಸ್ ಗೆ ನೀವು ಪದೇ ಪದೇ ಹೋಗಿ ಅದರ ಆಸೆ ಪಟ್ಟು ಕುಡಿತಾನೆ ಇದ್ದರೆ ನಿಮಗೆ ಬೇಗ ಅದರಿಂದ ಬಿಡುಗಡೆ ಹೊಂದಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ಮನಂ ತಿರುಗಿದ பிறகு ಮನ ತಿರುಗಿದ ನಂತರ ಯೇಸುவை பின்பற்ற ஆரம்பிங்க. ನಾವು ಯೇಸುವನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. அந்த இயேசுவை பின்பற்றும்போது ಆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಾಗ ಪೂರ್ಣ ಬಿಡುಗಡೆ ಉಂಟಾಗುತ್ತದೆ. ನಮಗೆ ಪರಿಪೂರ್ಣ ಬಿಡುಗಡೆ ಉಂಟಾಗುತ್ತದೆ. ಅವರ ಆವಿக்குரிய ಸ್ಪಿರಿಚುವಲ್ ಬಾಂಡೇಜ್. ನೋಡಿ ಆತ್ಮಿಕವಾದ ಒಂದು ಜೀವಿತವನ್ನು ಜೀವಿಸಬೇಕು. ಆವಿಯಲ್ಲೇ ಕಟ್ಟಪಟ್ಟಿರುವ ಅನುಭವ. ಆವಿನ ಆತ್ಮದಲ್ಲಿ ಬಂಧಿಸಲ್ಪಟ್ಟಿರುವ ಒಂದು ಜೀವನ. நம்ம எப்படிப்பட்டவங்களா இருக்கிறோம்? ನಾವು ಎಂಥವರಾಗಿದ್ದೇವೆ? ಆವಿ ಆತ್ಮ 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 ಶರೀರ ಶರೀರ
ஆமென். ಪ್ರಾಣಾತ್ಮ ಶರೀರ. கரெக்டா? ಸರಿನಾ? அப்ப ஆவின்னு ஒரு பகுதி இருக்கு, ನೋಡಿ ಪ್ರಾಣ ಅಂತ ಒಂದು ಕಾರ್ಯ ಇದೆ, ஆத்மான்னு ஒரு பகுதி இருக்கு, ಆತ್ಮ ಅಂತ ಒಂದು ಕಾರ್ಯ ಇದೆ, சரீரம்னு ஒரு பகுதி இருக்கு. ನಮ್ಮ ದೇಹ ಶರೀರ ಎಂಬುದಾಗಿ ಒಂದು ಕಾರ್ಯ ಉಂಟು. உங்க சரீரம் எங்க இருக்கு? ನಿಮ್ಮ ಶರೀರ ಎಲ್ಲಿದೆ? யாராவது காட்டுங்க. ಯಾರಾದ್ರೂ ತೋರಿಸಿ. இல்லையா? இதுதான் சரீரம். ಇದೇ ನಮ್ಮ ದೇಹ ಶರೀರವಾಗಿದೆ. ஆத்மா எங்க இருக்கு? ನಮ್ಮ ಆತ್ಮ ಎಲ್ಲಿದೆ? இங்க இருக்கு. மைண்ட். ಮೈಂಡ್, ತಲೆ. ಮೈಂಡ್. மைண்ட்னு கேட்டா சொல்லுவீங்க. ಮೈಂಡ್ ಅಂದ್ರೆ ಏನ್ ಹೇಳ್ತೀರಾ? உங்க மைண்ட் எங்க இருக்கு? ನಿಮ್ಮ ಮೈಂಡ್ ಎಲ್ಲಿದೆ? இங்க இருக்கு. ಇಲ್ಲಿ ನಮ್ಮ எண்ணங்கள், தாட்ஸ் எங்க வருது? ನಮ್ಮ ಆಲೋಚನೆಗಳು ಅದು ಎಲ್ಲಿ ಬರುತ್ತದೆ? எல்லாம் இங்க தலையில இருக்கு. ಎಲ್ಲ ತಲೆಯಿಂದ ಬರುತ್ತದೆ. இது தலையில நிறைய காரியம் போய் அப்படி பறந்து போயிட்டே இருக்கும். ಅದು ತಲೆಯಲ್ಲಿ ಅನೇಕ ಕಾರ್ಯಗಳು ಬಂದು ಹಂಗೆ ಹಾರು ಹೋಗ್ತಾ ಇರುತ್ತದೆ. ஆனா ஆவி, ಆದ್ರೆ ಪ್ರಾಣ, உள்ளம், ಅದು ಒಳಗಡೆ. என் இருதயம், ಅದು ನಮ್ಮ ಹೃದಯ, என் உள்ளம், ಅದು ಒಳಗಡೆ ನಮ್ಮ ಮನಸ್ಸು. இங்க ஒரு சவுண்ட் கேட்கும், ನಮ್ಮ ತಲೆ ಇಲ್ಲೊಂದು ಶಬ್ದ ಕೇಳುತ್ತದೆ, இங்க ஒரு சவுண்ட் கேட்கும். ಇಲ್ಲೊಂದು ಶಬ್ದ ಕೇಳುತ್ತದೆ. சரியா? ಸರಿನಾ? இங்க ஒரு 500 ரூபா இருக்குங்க. ಇಲ್ಲೊಂದು 500 ರೂಪಾಯಿ ಇದೆ. நான் அப்படி பாக்குறேன். ನಾ ಅದು ನೋಡ್ತಾ ಇದ್ದೀನಿ. உடனே நான் எல்லாரும் பாக்குறேன். ನಾ ತಕ್ಷಣವೇ ಎಲ್ಲಾರನ್ನೂ ನೋಡ್ತಾ ಇದ್ದೀನಿ. யாராவது இருக்காங்களா? ಯಾರಾದ್ರೂ ಇದ್ದಾರಾ? இல்ல. ಇಲ್ಲ. உடனே அந்த 500 ரூபா எடுத்து ತಕ್ಷಣವೇ 500 ರೂಪಾಯಿ ತಗೊಂಡು நான் பாக்கெட்ல போட போறேன். ನಾನು ಜೋಬಲ್ಲಿ ಹಾಕ್ತೀನಿ ಈಗ. அப்போ ಆಗ உள்ளம் சொல்லுது, ನನ್ನ ಮನಸ್ಸು ಹೇಳುತ್ತದೆ, தப்பு தப்பு தப்பு, ತಪ್ಪು ತಪ್ಪು ತಪ್ಪು, அது உன் காசு கிடையாது, ಇದು ನಿನ್ನ ಹಣ ಅಲ್ಲ, எடுத்த இடத்துல வச்சிரு, ಅದು ತೆಗೆದ ಸ್ಥಳದಲ್ಲೇ ಇಕ್ಕು அப்படின்னு ஒரு சத்தம் இங்க இருந்து கேக்குது. ಆಗ ಒಂದು ಶಬ್ದ ನಮ್ಮ ಮನಸ್ಸಿನಿಂದ, ಹೃದಯದಿಂದ ಬರುತ್ತದೆ. உணர்ந்திருக்கீங்களா? ಆ ತರ ಯಾರಾದ್ರೂ ಗ್ರಹಿಸಿದ್ದೀರಾ? தப்பு செய்ய போகும்போது ஒரு சத்தம் சொல்லுது, தப்பு செய்யாத, இது தேவனுக்கு பிரியமில்லாத காரியம். ನೀನು ತಪ್ಪು ಮಾಡೋದಕ್ಕೆ ಹೋಗುವಾಗ ನಿನಗೆ ಒಂದು ಶಬ್ದ ಕೇಳುತ್ತದೆ, ಇದು ತಪ್ಪು, ಇದನ್ನು ಮಾಡಬೇಡ, ಇದು ಮಾಡಬಾರದೆಂಬುದಾಗಿ ಒಂದು ಶಬ್ದ ನಿನಗೆ ಬರುತ್ತದೆ. இப்ப இந்த ஆவிக்குரிய அடிமைத்தனம் எப்படின்னா, ಇದು ಆತ್ಮಿಕವಾದ ದಾಸತ್ವ ಹೇಗೆ ಅಂದರೆ, இந்த இருதயம் பிசாசினால பிடிக்கப்பட்டிருக்கு, ನಮ್ಮ ಮನಸ್ಸು, ನಮ್ಮ ಹೃದಯ ಸೈತಾನಿಂದ ಹಿಡಿಯಲ್ಪಟ್ಟಿದೆ, உணர்வு இருக்காது, ಆದ್ರೆ ಗ್ರಹಿಕೆ ಇರುವುದಿಲ್ಲ. அதுவும் சேர்ந்துட்டு திருட போயிடும். ಅದೂನು ಅದರ ಜೊತೆಗೆ ಸೇರ್ಕೊಂಡು ಕದಿಯುವುದಕ್ಕೆ ಹೋಗುತ್ತದೆ. யூதாசுக்குள்ள யார் புகுந்தா? ಯೂದಾಸನ ಒಳಗಡೆ ಯಾರು ನುಗ್ಗಿದ್ದು? சைத்தான் புகுந்தான். ಸೈತಾನನು. அவன் போய் இதயத்தை பிடிச்சிட்டான். ಆತನು ಹೋಗಿ ಯೂದಾಸನ ಹೃದಯವನ್ನು ಇಟ್ಕೊಂಡ್ಬಿಟ್ಟ. அது வரைக்கும் இயேசுவோட இருந்தவன், ಅದು ಅಷ್ಟು ತನಕ ಯೇಸು ಸ್ವಾಮಿ ಸಂಗಡ ಇದ್ದವನು, பிரியமா இருந்தவன், ಯೇಸುವಿಗೆ ಮೆಚ್ಚುಗೆಯಾಗಿದ್ದವನು, அவன் அப்படி இருந்தான். ಆತನು ಪ್ರಿಯವಾಗಿ ಆ ஆனா ರೀತಿ. பிசாசு உள்ள போயிட்ட பிறகு ಆದ್ರೆ ಸೈತಾನ ಒಳಗಡೆ ಬಂದ್ಮೇಲೆ இயேசு கிறிஸ்துவை காட்டி கொடுத்தான். ಯೇಸು ಕ್ರಿಸ್ತನನ್ನೇ ತೋರಿಸಿಕೊಟ್ಟನು. அப்புறம் அவன் உணர்றான். ಆಮೇಲೆ ಆತನ ಗ್ರಹಿಕೆ ಹೊಂದುತ್ತಿದ್ದಾನೆ. சரிங்களா? ಸರಿನಾ? ஆனா பேதுருக்கு ಆದ್ರೆ ಪೇತ್ರನಿಗೆ பயம் வந்துச்சு. ಭಯ ಬಂತು. ஐயோ என்ன பண்ணிடுவாங்களோ தெரியலையே, ಅಯ್ಯಯ್ಯೋ ನನ್ನನ್ನು ಏನ್ ಮಾಡ್ಬಿಡ್ತಾರೋ ನನಗೆ ಗೊತ್ತಿಲ್ವಲ್ಲ. அந்த பயத்தினால ಆ ಭಯದಿಂದ அவன் என்ன பண்றான்? ಆತನು ಏನ್ ಮಾಡ್ತಾ ಇದ್ದಾನೆ? எனக்கு தெரியாது, ಯೇಸು ಸ್ವಾಮಿ ನನಗೆ ಗೊತ್ತೇ ಇಲ್ಲ. சத்தியம் பண்ண ஆரம்பிக்கிறான். ಆತನು ಸತ್ಯ ಪ್ರಾಮಿಸ್ ಮಾಡೋದಕ್ಕೆ ಪ್ರಾರಂಭಿಸಿದನು. பட் அவன் இருதயத்துல அதை செய்யலவன். ಆದ್ರೆ ಆತನು ತನ್ನ ಮನಸ್ಸಿನಿಂದ, ಹೃದಯದಿಂದ ಮಾಡಲಿಲ್ಲ. ஆண்டவர் திரும்பி பார்த்த உடனே ಆ ಯೇಸು ಸ್ವಾಮಿ ತಿರುಗಿ ಆತನನ್ನು ನೋಡಿದ ಕೂಡಲೇ மனம் கசந்து அழுதான்னு இருக்கு. ಆತನು ಮನ ಬಿಚ್ಚಿ, ಆತನ ಮನ ನೊಂದು ಅತ್ತನು. அவன் உள்ள சாகல, ಆದ್ರೆ ಆತನ ಮನಸ್ಸು, ಹೃದಯ ಸಾಯಲಿಲ್ಲ. ஆவியில உயிரோட தான் இருக்கு. ಆತನು ತನ್ನ ಆತ್ಮದಲ್ಲಿ ಆಂತರ್ಯದಲ್ಲಿ ಜೀವಂತವಾಗಿ ஏதோ ஒரு பயத்துல போய் அவன் செஞ்சிட்டான். ಆದ್ರೆ ಏನೋ ಒಂದು ಭಯದಲ್ಲಿ ಆ ರೀತಿ ಮಾಡಿದನು. ஹல்லேலூயா. ಹಲ್ಲೇಲೂಯಾ. நீங்க உள்ள கட்டப்பட்டிருக்கீங்க பாருங்க. ಆದ್ರೆ ನೀವು ನಿಮ್ಮ ಒಳಗಡೆ ಕಟ್ಟಲ್ಪಟ್ಟಿದ್ದೀರಾ ಏನು ಎಂಬುದಾಗಿ ಶೋಧನೆ ಮಾಡಿ ನೋಡಿರಿ. ஆண்டவரை துதிக்கிறதுக்கு கர்த்தர் உங்களையும் என்னையும் படைச்சிருக்கிறார். ದೇವರನ್ನು ಸ್ತುತಿ ಮಾಡುವುದಕ್ಕೆ ನಿಮ್ಮನ್ನು ನಮ್ಮನ್ನು ದೇವರು ಉಂಟು ಮಾಡಿದ್ದಾರೆ. இந்த ஜனத்தை எனக்கென்று ஏற்படுத்தினேன், ಈ ಪ್ರಜೆಗಳನ್ನು, ಈ ಜನರನ್ನು ನನಗಾಗಿ ನಾನು ಸಿದ್ಧಪಡಿಸಿದ್ದೇನೆ. துதியை சொல்லி வருவார்கள். ಇವರು ನನ್ನ ಸ್ತುತಿ, ನನಗೆ ಸ್ತುತಿ ಸ್ತೋತ್ರಗಳನ್ನು ಹೇಳಿ ಬರುತ್ತಾರೆ. ஹல்லேலூயா. ಹಲ್ಲೇಲೂಯಾ. கர்த்தருடைய பிள்ளைங்க தேவனை ஸ்தோத்திரிக்கணும்ன்றது அவருடைய தீர்மானம். ನೋಡಿ, ಹಾಗಾದ್ರೆ ದೇವರ ಮಕ್ಕಳು ದೇವರನ್ನು ಯಾವಾಗಲೂ ಸ್ತುತಿಸಿ ಕೊಂಡಾಡುತ್ತಾ ಇರಬೇಕೆಂಬುದೇ ದೇವರ ಒಂದು ತೀರ್ಮಾನವಾಗಿದೆ. அவரை ஆராதிக்கணும், ಆತನನ್ನು ಆರಾಧಿಸಬೇಕು. ஆனா ஒரு சிலருக்கு ಆದರೆ ಕೆಲವರಿಗೆ ஆராதிக்க முடியாது. ಆರಾಧನೆ ಮಾಡೋದಕ್ಕಾಗುವುದಿಲ್ಲ. ஆராதனை நேரத்துல தான் மைண்ட் இப்படி போகும். ಆರಾಧನೆ ಸಮಯದಲ್ಲೇ ನಮ್ಮ ತಲೆ ಆಲೋಚನೆಗಳು ಆ ಕಡೆ ಈ ಕಡೆ ಅಂತ ಅದು ಹೋಗ್ತಾ ಇರುತ್ತದೆ. சண்டை போடும் போதெல்லாம் சவுண்ட் வரும். ಆ ಜಗಳ ಮಾಡುವಾಗ ಒಂದು ಸೌಂಡ್ ಬರುತ್ತದೆ. ஸ்தோத்திரம் பண்ணுன்னு சொன்னா ಸ್ತೋತ್ರ ಮಾಡು ಅಂದರೆ ಅವ್ರಿಗೆ ಶಬ್ದನೇ ಇರೋದಿಲ್ಲ. ಸ್ತೋತ್ರ
அப்படின்னு வரும். ಆ ರೀತಿ ಹೇಳ್ತಾ ಇರ್ತಾರೆ. ஏன் அப்படி வருது? ಯಾಕೆ ಆ ರೀತಿ ಬರುತ್ತೆ? உள்ள லிபர்ட்டி இல்ல, அங்க விடுதலை இல்ல. அங்க ಒಳಗಡೆ ಅವರಿಗೆ ಬಿಡುಗಡೆನೆ ಇಲ್ಲದೆ ಇರುವುದರಿಂದ ஏதோ ஒரு கட்டு உள்ள உட்கார்ந்துட்டு இருக்கு. ಯಾವುದೋ ಒಂದು ಬಂಧನ ಅವರ ಒಳಗಡೆ ಶಾಶ್ವತವಾಗಿದೆ. அதுல இருந்து விடுதலை பெறணும். நீங்க ಅದರಿಂದ ಮೊದಲು ಅವರು ಬಿಡುಗಡೆ ಹೊಂದಿಕೊಳ್ಳಬೇಕು. விடுதலை பெற்றவங்க பாருங்க, ஆண்டவருடைய சமூகத்துல நல்ல சந்தோஷமா இருப்பாங்க, துதிப்பாங்க, ಸ್ತೋತ್ರ பண்ணுவாங்க, ಕೈ ತಟ್ಟುவாங்க, ಉತ್ಸಾಹமா இருப்பாங்க. ನೋಡಿ, ಬಿಡುಗಡೆ ಹೊಂದಿದವರು ದೇವರ ಸಮ್ಮುಖದಲ್ಲಿ ಹಾಡುವವರಾಗಿ, ಸ್ತುತಿಸುವವರಾಗಿ, ಕೊಂಡಾಡುವವರಾಗಿ, ಚಪ್ಪಾಳೆ ತಟ್ಟುವವರಾಗಿ ಒಂಥರ ದೇವರ ಆನಂದದಲ್ಲಿ ತುಂಬಲ್ಪಟ್ಟವರಾಗಿರ್ತಾರೆ. அப்பா வீடுன்னு நினைப்பாங்க. ಇದು ನನ್ನ ತಂದೆ ಮನೆ ಎಂಬುದಾಗಿ ಯೋಚನೆ அப்பா ಮಾಡ್ತಾರೆ. வீட்டில் எப்பொழுதும் ಅಪ್ಪ ಮನೆಯಲ್ಲಿ ಯಾವಾಗಲೂ ಸಂತೋಷವೇ, சந்தோஷம். ஹல்லேலூயா, ಹಲ್ಲೇಲೂಯಾ. அந்த சந்தோஷம் ஆட்டோமேட்டிக்கா வரும். ಆ ಸಂತೋಷವು ತಾನಾಗಿಯೇ ಬರುತ್ತದೆ. ரட்சிப்பினுடைய சந்தோஷம், ಆ ರಕ್ಷಣೆಯ ಒಂದು ಸಂತೋಷ, ரட்சிக்கப்பட்டிருக்கிறேன் என்பதே ஒரு மிகுந்த ஒரு பெரிய ஒரு சந்தோஷத்தை தரக்கூடிய ஒன்றாக இருக்கு. ನೋಡಿ, ನಾನು ರಕ್ಷಣೆ ಹೊಂದಿದೆ ಎಂಬುವ ಒಂದು ವಿಷಯವೇ ಅದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡುವಂತ ವಿಶೇಷವಾದ ಕಾರ್ಯವಾಗಿದೆ. ಅನೇಕರಿಗೆ அந்த சந்தோஷம் இருக்கிறது இல்ல. ನೋಡಿ, ಅನೇಕರಲ್ಲಿ ನೋಡುವಾಗ ಈ ರಕ್ಷಣೆ ಸಂತೋಷ ಇರುವುದಿಲ್ಲ. வெளிப்பிரகாரமா வந்து போயிட்டு இருக்காங்க. ನೋಡಿ, ಹೊರಗಡೆ ಸಾಧಾರಣವಾಗಿ ಹೊರಗಡೆ ಚಂದವಾಗಿ ಅಂದವಾಗಿ ಬಂದು ಹೋಗುವವರಾಗಿದ್ದಾರೆ. ಕಟ್ಟಪಟ್ಟಿರುತ್ತಾರೆ, ಆದರೆ ಅವರು ಅಂತರ್ಯದಲ್ಲಿ ಆತ್ಮದಲ್ಲಿ ಕಟ್ಟಲ್ಪಟ್ಟವರಾಗಿದ್ದಾರೆ. ಇವತ್ತು ನೀವು ಅದರಿಂದ ಬಿಡುಗಡೆ ಆಗಿರುವವರಾಗಿರಬೇಕು. ಆಮೆನ್. அந்த கட்டை அறிக்கை செய்து விட்டுவிட வேண்டும். ಆ ಬಂಧನವನ್ನು ನೀವೇ ಮುರಿದು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. உங்க வாழ்க்கையை இயேசுவுக்கு முழுமையா ஒப்பு கொடுக்கணும். ನಿಮ್ಮ ಜೀವನವನ್ನು ಬದುಕವನ್ನು ಯೇಸು ಸ್ವಾಮಿಗೆ ಪರಿಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ಆಮೆನ್, ಆಮೆನ್, ஹல்லேலூயா, ஹல்லேலூயா. விடுதலை பெற்றிருக்கிற கர்த்தருடைய பிள்ளை தன்னுடைய வாழ்க்கையை முழுவதுமா இயேசுவுக்கு தருவான். ನೋಡಿ, ಬಿಡುಗಡೆ ಹೊಂದಿರುವ ದೇವರ ಮಗುವು, ದೇವರ ಮಕ್ಕಳು ತನ್ನ ಬದುಕನ್ನು ಜೀವನವನ್ನು ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುತ್ತಾರೆ. ஏன்னா உலகத்துடைய சகல ஆசையிலிருந்து அவன் விடுதலை பெற்றிருக்கிறான். ಯಾಕಂದ್ರೆ ಲೋಕದಲ್ಲಿರುವ ಪ್ರತಿಯೊಂದು ಆಸೆಗಳಿಗೂ ಆತನು ಪರಿಪೂರ್ಣವಾಗಿ ಬಿಡುಗಡೆ ಆಗಿದ್ದಾನೆ. ஆனா விடுதலை ஆகாதவன், ಆದರೆ ಬಿಡುಗಡೆ ಆಗದೆ ಇರುವವನು இந்த உலகத்தை நேசிக்கிறவனாய், ಈ ಲೋಕವನ್ನು ಪ್ರೀತಿ ಮಾಡುವವನಾಗಿದ್ದಾನೆ. ஹல்லேலூயா, ಹಲ್ಲೇಲೂಯಾ. என்னை காட்டிலும், ನನಗಿಂದಲೂ, எதை நீங்க நேசித்தாலும், ಯಾವುದನ್ನು ನೀವು ಹೆಚ್ಚಾಗಿ ಮಮತೆ ಪ್ರೀತಿ ಮಾಡುತ್ತೀರೋ எனக்கு பாத்திரம் இல்ல, ಅದು ಆತನು ನನಗೆ ಪಾತ್ರನಲ್ಲ. அப்ப எது உங்களுக்கு ஃபர்ஸ்ட் லவ்வா இருக்குன்னு பாருங்க. ಆದ್ರೆ ನಿಮ್ಮ ಜೀವನದಲ್ಲಿ ಮೊದಲು ಯಾವುದು ನಿಮಗೆ ಮೊದಲು ಪ್ರೀತಿಯಾಗಿದೆ? இயேசுவை நேசிக்கிறீங்களா, இந்த உலகத்தின் காரியத்தை நேசிக்கிறீங்களா? ನೋಡಿ, ಯೇಸುವಿನ ಮೇಲೆ ನೀವು ಮಮತೆ ಇಟ್ಟಿದ್ದೀರಾ, ಇಲ್ಲ ಲೋಕದ ಕಾರ್ಯದ ಮೇಲೆ ನೀವು ಮಮತೆ ಇಟ್ಟಿರುವವರಾಗಿದ್ದೀರಾ? ಅದು ನೀವು ಒಂದು ತೀರ್ಮಾನವನ್ನು ಮಾಡಬೇಕು. நீங்க ஆண்டவரே நான் உம்மை நேசிக்கிறேன்னு சொல்லுங்க. ನೋಡಿ, ತೀರ್ಮಾನ ಮಾಡಿ ನೀವು ತಿಳಿದುಕೊಂಡು, ದೇವರೇ ನಾನೇ ನಿಮ್ಮನ್ನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ಆ ಒಂದು ತೀರ್ಮಾನಕ್ಕೆ ಬನ್ನಿರಿ. எனக்கு திருமணம் ஆன புதுசுல ಪಾಸ್ಟರ್ ಅವರಿಗೆ ಮದುವೆ ಆದ ಹೊಸದ್ರಲ್ಲಿ நான் சபையில வந்து பொறுப்பாளனா இருக்கிறேன், சபையோட பாஸ்டரோட இணைஞ்சிருக்கிறேன், ಅನೇಕ ஊழியங்களை செஞ்சுட்டு இருந்தேன். ಆ ಪಾಸ್ಟರ್ ಒಂದಿಗೆ ಅವರು ಬೆರೆತು ಅನೇಕ ಸೇವೆಯನ್ನು ಅನೇಕ ಕಾರ್ಯವನ್ನು ಮಾಡುತ್ತಾ ಬಂದರು. ಸಂಡೇ ஆனா சர்ச்சுக்கு போகாம இருக்க மாட்டேன், சர்ச்சில் தான் இருக்கணும். ನಾನು ಭಾನುವಾರ ಆದ್ರೆ ಸಭೆಗೆ ಹೋಗದೆ ಇರುವುದಕ್ಕಾಗುವುದಿಲ್ಲ, ನಾನು ಭಾನುವಾರ ಸಭೆನಲ್ಲೇ ಇರಬೇಕು. கரெக்டா பாத்தீங்கன்னா சண்டே அன்னைக்கு தான் சொந்தக்காரங்க வருவாங்க. ನೋಡಿ, ಭಾನುವಾರ ನೋಡುವಾಗ ಕರೆಕ್ಟ್ ಆಗಿ ಆವತ್ತ ರಿಲೇಷನ್ ಸಂಬಂಧಿಕರು ಬರ್ತಾ ಇದ್ರು. வந்தாங்க, நான் என்ன பண்ணணும், ಬಂದ ಮೇಲೆ ನಾವ್ ಏನ್ ಮಾಡ್ಬೇಕು? இங்க உட்காருங்கன்னு போயிட்டே இருப்பேன் நான். ನೀವು ಇಲ್ಲೇ ಇರಿ, ಕುತ್ಕೊಂಡಿರಿ ಸ್ವಲ್ಪ ಹೊತ್ತಂದ ನಾನು ಸಭೆಗೆ ಹೋಗ್ಬಿಡ್ತಾ ಇದ್ದೆ. அவங்களோட டைம் ஸ்பெண்ட் பண்ண ನಾನು ಅವರೊಂದಿಗೆ ಸಮಯ ಕಳೀತಾ ಇರಲಿಲ್ಲ. எனக்கு ஆண்டவர் முக்கியம், ನನಗೆ ದೇವರು ಮುಖ್ಯ, ஆண்டவர் கொடுத்த பொறுப்பு முக்கியம், ದೇವರು ಕೊಟ್ಟಂತ ಜವಾಬ್ದಾರಿ ಮುಖ್ಯ. முடிச்சிட்டு வந்தாங்கன்னா பேசுறேன், ಅದನ್ನು ಮುಗಿಸಿದ ನಂತರ ಬಂದವರೊಂದಿಗೆ ನಾನು ಮಾತಾಡೋಣ. உட்கார முடியல, சபைக்கு வாங்க. ನೀವು ಇಲ್ಲಿ ನಿಮಗೆ ಟೈಮ್ ವೇಸ್ಟ್ ಮಾಡಕ್ ಆಗ್ಲಿಲ್ಲ, ಸಭೆಗೆ ಬನ್ನಿ அப்படின்னு சொல்லி போயிட்டே இருப்பேன். ಆ ರೀತಿ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೆ. அதனால நிறைய மிஸ் அண்டர்ஸ்டாண்டிங் வந்துச்சு. ಆ ಕಾರ್ಯದಿಂದ ನಮಗೂ ಸಂಬಂಧಿಕರಿಗೂ ಅನೇಕ ಮನಸ್ತಾಪ ಬಂತು. தப்பு தப்பா பேசுவாங்க, ಅವರು ತಪ್ಪಾಗಿ ಮಾತನಾಡ್ತಾರೆ. கொஞ்ச நேரம் கூட எப்ப பாரு ಚರ್ಚ್ ಚರ್ಚ್ ಚರ್ಚ್ன்னு போறானே. ಏನ್ ಈ ಮನುಷ್ಯ ಸ್ವಲ್ಪನ ಅರ್ಥ ಮಾಡಿಕೊಳ್ಳುವುದಿಲ್ಲ, ಯಾವಾಗ ನೋಡು ಸಭೆ 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 ಅಂತ ಹೋಗ್ತಾ எப்போ ஒரு முறை வரும், ನಾವ್ ಯಾವಾಗ್ಲೋ ಒಂದು ಬಾರಿ ಬರ್ತೀವಿ. நேரம் மாதிரி அவன் போறாரு. ಆ ಸಮಯ ನೋಡಿ ಆ ಮನುಷ್ಯ ಹೋಗ್ತಾ ಇದ್ದಾನಲ್ಲ. பட் எனக்கு இயேசுவோட அன்பு முக்கியம், ನನಗೆ ನನ್ನ ದೇವರ ಪ್ರೀತಿ ಮುಖ್ಯವಾಗಿದೆ. இதனால சில பிரச்சனைகள் வந்தாலும், ಆದ್ದರಿಂದ ನನಗೆ ಕೆಲವು ಸಮಸ್ಯೆಗಳು ಬಂದರೂ, இப்படி வாழ்கிறதுனால அவங்க ஆண்டவருக்குள்ள வர்றதுக்கு வாய்ப்பு இருக்கு. ನಾನು ಈ ರೀತಿ ಜೀವನ ಮಾಡುವುದರಿಂದ ಅವರು ಕೂಡ ದೇವರಲ್ಲಿ ಬರುವುದಕ್ಕೆ ಅನೇಕ ಸಂದರ್ಭಗಳು ಉಂಟು. நான் அவங்களோட போய் உட்கார்ந்துட்டா அவங்க ஆண்டவருக்குள்ள வர மாட்டாங்க. ನಾನು ಅವರೊಂದಿಗೆ ಕುತ್ಕೊಂಡಿದ್ದರೆ ಅವರು ದೇವರಲ್ಲಿ ಬರುವುದಿಲ್ಲ. ஹல்லேலூயா, ஹல்லேலூயா. நான் சொல்ல வரேன்னா, ಯಾತಕ್ಕೆ ನಾನು ಇದು ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ஆவிக்குரிய பந்தத்திலிருந்து உடைக்கப்படணும். ನಿಮ್ಮ ಆತ್ಮಿಕವಾದ ಬಂಧನದಿಂದ ಕಟ್ಟಿಯಿಂದ ನೀವು ಬಿಡುಗಡೆ ಆಗಿ ಬರಬೇಕು.
ಇದು ಆವಿಕುರಿಯ ಬಂಧம். ಇದು ಆತ್ಮಿಕವಾದ ಕಟ್ಟು. ಇನ್ನೊಂದು ಇನ್ನೊಂದು ಏನಂದರೆ ಉಣರ್ಚಿ ಸಾರ್ந்ததான ಕಟ್ಟು. ನಮ್ಮ ಒಂದು ಆವೇಶದಿಂದ, ನಮ್ಮ ಒಂದು ಗ್ರಹಿಕೆಯಿಂದ ಬರುವಂತ ಬಂಧನಗಳು. ಉಣರ್ಚಿன்னு ஒன்று இருக்கா உங்களுக்கு? ನಮಗೆ ಒಂದು ಗ್ರಹಿಕೆ ಎಂಬುದು ಇದೆಯಾ? ಎಮೋಷನ್ அப்படின்ற. ಅದೇ ಗ್ರಹಿಕೆಯಿಂದ ಎಮೋಷನಲ್, ನಮ್ಮ ಇದರಿಂದ ಒಂದು ಏನೋ ಒಂದು ಆಸಕ್ತಿಯಿಂದ ಮಾಡ್ಬಿಡೋದು. ಒಂದು ಏನನ್ನ ಭಯಂ. ಒಂದು ಏನಂದ್ರೆ ಭಯ, ಆಳವಾದ ಭಯಂ. ಆಳವಾದ ಭಯ, ಎದಕ್ಕೆತ್ತಾலும் ಭಯಂ. ಯಾವ್ ತಗೊಂಡ್ರು ಭಯ. இருட்ட பார்த்தா ಭಯಂ. ಮನೆ ಕತ್ತಲು ನೋಡಿದ್ರೆ ಭಯ. ಇಲ್ಲ ಆಕ್ಸಿಡೆಂಟ್ பத்தி ಭಯಂ. ಆಕ್ಸಿಡೆಂಟ್ ಕುರಿತು ಭಯ. ವ್ಯಾಧಿ பத்தி ಭಯಂ. ವ್ಯಾಧಿ ಕುರಿತು ಭಯ. எத்தனையோ விதமான ಭಯಂ. ಎಷ್ಟೋ ವಿಧವಾದ ಭಯಗಳು ಉಂಟು. ಭಯ வேணும்தான். ಭಯ ಬೇಕು. ಅದು நம்மள ಎಚ್ಚರಿಕೆ பண்ணும். ಜಾಗ್ರತೆಯಾರು. ಆ ಭಯ ನಮಗೆ ಎಚ್ಚರಿಕೆ ಮಾಡುತ್ತದೆ, ನೀನು ಹುಷಾರಾಗಿರು. ஆனா டோட்டலா பயத்துக்குள்ள அடிமைப்பட்டுட்டீங்கன்னா, ಆದ್ರೆ ಪರಿಪೂರ್ಣವಾಗಿ ಆ ಭಯಕ್ಕೆ ನಾವು ದಾಸರಾದರೆ ಅದು ஒரு கட்டு. ಅದು ಒಂದು ಬಂಧನ. உங்களை நிம்மதியா வாழ விடாது. ನಿಮ್ಮನದು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ சில பேர் லைஃப் பார்த்தா எனக்கு பயமா இருக்கு பாஸ்டர். ಕೆಲವರಿಗೆ ಕೇಳುವಾಗ ಏನಾದ್ರೂ ಹೇಳುವಾಗ ನನಗೆ ಭಯ ಆಗ್ತಾ ಇದೆ. ஏதோ ஒரு பயம் வந்துட்டே இருக்கு. ಏನೋ ಒಂದು ಭಯ ಅವರಲ್ಲಿ ಬರ್ತಾ ಇದೆ. இதெல்லாம் ஒரு பிசாசுடைய காரியம். ಇದೆಲ್ಲ ಸೈತಾನ ಒಂದು ಕಾರ್ಯವಾಗಿದೆ. இதை வச்சு உங்களை அடிமைப்படுத்தி வைக்கிறான். ಈ ಕಾರ್ಯದ ಮೂಲಕ ನಿಮ್ಮನ್ನು ದಾಸರಾಗಿ ಇಡುತ್ತಾನೆ. கசப்பு, ಕಹಿತನ. சிலர் மேல உங்களுக்கு ஆழமான கசப்பு இருக்கு. ಕೆಲವರ ಮೇಲೆ ನಿಮಗೆ ಆಳವಾದ ಕಹಿತನ, மன்னிக்காத தன்மை, ಅದು ಕ್ಷಮಿಸದೇ ಇರುವಂತ ಕಾರ್ಯಗಳು. சில வேளை நீங்க மற்றவர்களால் புறக்கணிக்கப்பட்டீங்கன்ற உணர்வு வரும். ಕೆಲವು ಬಾರಿ ನೋಡುವಾಗ ಮತ್ತೊಬ್ಬರಿಂದ ನಾವು ತಿರಸ್ಕಾರ ಮಾಡಲ್ಪಟ್ಟಿದ್ದೇವೆ ಎಂಬ ಒಂದು ಗ್ರಹಿಕೆ ನಮಗೆ ಬರುತ್ತದೆ. அந்த ஃபீலிங் இருக்கும். ನೋಡಿ, ಆ ರೀತಿಯಾದ ಒಂದು ವೇದನೆ ನಮ್ಮಲ್ಲಿ ಇರುತ್ತದೆ. யாருமே என்னை நேசிக்கிறது இல்ல, ಯಾರು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, யாரு என்னை புரிஞ்சுக்கிறது இல்ல, ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. ஆழமா ஸ்ட்ராங்கா உள்ள உட்கார்ந்துச்சுனா, ಇದು ನಿಮ್ಮ ಹೃದಯದಲ್ಲಿ ಹೋಗಿ ಆಳವಾಗಿ ಅಲ್ಲಿ ಕುತ್ಕೊಂಡ್ಬಿಟ್ರೆ ಮತ್ತೊಬ್ಬರು பேச மாட்டீங்க, ನೀವು ಮತ್ತೊಬ್ಬರೊಂದಿಗೆ ಮಾತನಾಡುವುದಿಲ್ಲ, ನಾರ್ಮಲ್ ಪಳಗ ಮಾಟೀங்க, ನಾರ್ಮಲ್ ಆಗಿ ನೀವು ಸ್ನೇಹ ಮಾಡುವುದಿಲ್ಲ, தள்ளி வைக்க பாப்பீங்க. ನೀವೇ ನಮ್ಮ ಮತ್ತೊಬ್ಬರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತೀರಾ. வாழ்க்கையில நீங்க தொடர்ச்சியா அவமானப்பட்டீங்கன்னா, ನೀವು ನಿಮ್ಮ ಜೀವನದಲ್ಲಿ ಹಾಗೆ ಮುಂದುವರಿಸಿ ಅವಮಾನ ಪಡುತ್ತಾ ಇದ್ದರೆ அடுத்து ஒரு பயம் வந்துரும். ಇನ್ನೊಂದು ಭಯ ಬರುತ್ತದೆ. ஐயோ அடுத்த முறையும் நான் அவமானப்பட்டா, ಅಯ್ಯೋ ನಾ ಇನ್ನೊಂದು ಬಾರಿ ಕೂಡ ಅವಮಾನ ಹೊಂದ್ಬಿಟ್ರೆ, அப்ப அந்த அவமானம் நம்மள அப்படியே தலைகுனிய வைக்கும். ಆ ಅವಮಾನ ಹಾಗೆ ನಮ್ಮನ್ನು ತಲೆ ಬಗ್ಗಿಸುವಂತೆ ಮಾಡುತ್ತದೆ. எங்க போனாலும் அந்த தலைகுனிவு தான் உங்களுக்குள்ள இருக்கும். ನೋಡಿ, ಎಲ್ಲಿ ಹೋದ್ರೂ ನಮಗೆ ತಲೆ ತಗ್ಗಿಸುವಂತ ಕಾರ್ಯವೇ ನಮ್ಮಲ್ಲಿ ಇರುತ್ತದೆ. கடந்த கால வாழ்க்கையின் பாதையில உண்டான காயங்கள், ನೋಡಿ, ನಾವು ಹಾದು ಬಂದಂತ ನಮ್ಮ ಜೀವನದಲ್ಲಿ ಕಳೆದು ಹೋದಂತ ಕಾರ್ಯಗಳನ್ನು ಯಾವಾಗ ನೆನಪಿಗೆ ತಂದುಕೊಂಡು, காயங்கள், ಆ ಒಂದು ಗಾಯಗಳು, ವೇದನೆಗಳು, ಓ ಅವರು ನನ್ನ ಕುರಿತು ಈ ರೀತಿ ಮಾತನಾಡಿದ್ರು, ಅವರು ಈ ರೀತಿ ಮಾತನಾಡಿದ್ರು, ನನ್ನನ್ನು ನೋಡಿ ಹಿಂಗ್ ಹೇಳಿದ್ರು, காயங்கள் வேதனை படுது. ಆ ಗಾಯಗಳು ನಮ್ಮನ್ನು ಯಾವಾಗ್ಲೂ ವೇದನೆ ಪಡಿಸುತ್ತಾ ಇರುತ್ತದೆ. நம்ம எண்ணங்கள், ನಮ್ಮ ಒಂದು ಆಲೋಚನೆಗಳು. சில பேர் பாத்தீங்கன்னா போராடுவாங்க, ಕೆಲವರು ನೋಡಿದ್ರೆ ಹೋರಾಡುತ್ತಾ ಇರ್ತಾರೆ, ಸುತ್ತಮಾವೇ ಇರ್ತಾರೆ. ನೋಡಿ, ಆಲೋಚನೆಗಳು ಯಾವ ಒಂದು ಪ್ಲಾನ್ ಇರುವುದಿಲ್ಲ. ಕೆಟ್ಟ ಎಣ್ಣೆ ವரும். ನೋಡಿ, ಕೆಟ್ಟ ಆಲೋಚನೆಗಳು ಬರ್ತಾ ಇರ್ತದೆ. ಕೆಟ್ಟ ಕನವು வருது. ನೋಡಿ, ಕೆಲವರು ಹೇಳ್ತಾರೆ ಕೆಟ್ಟ ಕನಸುಗಳು ಬರ್ತಾ ಇದೆ. ಕೆಟ್ಟ ಎಣ್ಣங்கள், ನೋಡಿ, ಕೆಟ್ಟ ಆಲೋಚನೆಗಳು. இதெல்லாம் பாருங்க நம்ம உணர்ச்சி சார்ந்ததான சில பாதிப்புகள். ನೋಡಿ, ಇದೆಲ್ಲ ನಮಗೆ ಆವೇಶ, ಆಸಕ್ತಿಯಿಂದ, ಒಂದು ಗ್ರಹಿಕೆಯಿಂದ ಬರುವಂತ ಒಂದು ಬಂಧನ ಕಟ್ಟಾಗಿದೆ. ಇದನ್ನೆಲ್ಲ ಬಿಡುಗಡೆ ಬರணும். ನಾವು ಇದರಿಂದ ಕೂಡ ಬಿಡುಗಡೆ ಆಗಬೇಕು. இன்னொரு பக்கம் என்னன்னா, ಇನ್ನೊಂದು ಕಡೆ ಏನಂದರೆ ಸೈತಾನ ಏನು ಮಾಡುತ್ತಾನೆ, குற்ற உணர்வு, ನಂಬಿಕೆ ಇಲ್ಲದ ಕಾರ್ಯத்தை கொண்டு வரும். ಯಾವಾಗಲೂ ನಮ್ಮನ್ನು ಪಾಪ ಮಾಡಿದ್ದೀನಿ ಅಂತ ಒಂದು ಗ್ರಹಿಕೆಯಿಂದ ಮೇಲಕ್ಕೆ ಬರದ ಹಾಗೆ ಒಂದು ಬಂಧನದಲ್ಲಿ ಸೈತಾನ ಇಡ್ತಾನೆ. ಯೇಸು ಕ್ರಿಸ್ತು வந்ததே நம்மள அந்த குற்ற உணர்விலிருந்து விடுதலை செய்வதற்காக. ಯೇಸು ಸ್ವಾಮಿ ಬಂದಿದೆ ಆ ಒಂದು ಮನಸಾಕ್ಷಿಯಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿಯೇ ಬಂದರು. ಪಾಪಿಯಾಗ இருந்தோம், ಪಾಪಿಯಾಗಿಯೇ ನಾವು ಇದ್ವಿ. ಯೇಸುವಿನ ರಕ್ತ நம்மளை கழுவி சுத்திகரித்தது. ಯೇಸುವಿನ ರಕ್ತ ನಮ್ಮನ್ನು ತೊಳೆದು ಶುದ್ಧೀಕರಣ ಮಾಡಿತು. ಪರಿಶುದ್ಧವಾನ ಮಾರಿದோம். ಈಗ ನಾವು ಪರಿಶುದ್ಧವಂತರಾಗಿ ಮಾರ್ಪಟ್ಟಿದ್ದೇವೆ. ನೀವು ಪರಿಶುದ್ಧವಾನ செயல்படணும். ಈಗ ನೀವು ಪರಿಶುದ್ಧವಂತರಾಗಿ ಆ ಕ್ರಿಯೆ ಮೂಲಕ ತೋರಿಸಬೇಕು. பிசாசு சொல்லுவான், ಆದ್ರೆ ಸೈತಾನ್ ಹೇಳುತ್ತಾನೆ, நீ இந்த பாவத்தை செஞ்ச, ಓ ನೋಡು ನೀನು ಈ ರೀತಿ ಪಾಪ ಮಾಡಿದ್ದೀಯಾ, நீ இந்த பாவத்தை செஞ்ச, ಓ ನೋಡು ಮೊನ್ನೆ ಈ ರೀತಿ ಪಾಪ ಮಾಡಿದ್ದೀಯಾ, நான் ரொம்ப நல்லவ மாதிரி பேசுறேன், ಓ ಇವಾಗ ಏನು ಇವತ್ತು ನೀನು ತುಂಬಾ ಒಳ್ಳೆಯವನಾಗಿ ಕಾಣ್ತಾ ಇದೀಯಾ. அப்ப ஒண்ணே ஒன்னு சொல்லுங்க, ಆಗ ನೀವು ಒಂದೇ ಹೇಳಬೇಕು, ಕುಮಾರನಾಗಿ ಯೇಸು ಕ್ರಿಸ್ತನ ರಕ್ತಂ ಸಕಲ ಪಾಪಗಳನ್ನು ನೀಕಿ ನಮ್ಮನ್ನು ಶುದ್ಧೀಕರಿಸಿ. ಆಮೇಲೆ ತಂದೆಯಾದ ಕುಮಾರನ ರಕ್ತವು ಸಕಲ ಪಾಪದಿಂದ ನನ್ನನ್ನು ಬಿಡುಗಡೆ ಮಾಡಿದೆ ಎಂಬುದಾಗಿ ನೀವು ಆತನ ಮುಂದೆ ಧೈರ್ಯವಾಗಿ ಹೇಳಬೇಕು. ஹல்லேலூயா, 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 ஹல்லேலூயா. இயேசுவின் ரத்தம் உங்களை கழுவி இருக்கிறது. ಯೇಸುವಿನ ಕ್ರಿಸ್ತನ ರಕ್ತ ನಮ್ಮನ್ನು ತೊಳೆದಿದೆ. இயேசுவின் ரத்தம் உங்களை சுத்தமாக்கி இருக்கிறது. ಯೇಸು ಕ್ರಿಸ್ತನ ರಕ್ತವು ನಿಮ್ಮನ್ನು
ತೊಳೆದು ಶುದ್ಧಿ ಮಾಡಿದೆ. இப்படி நீங்க இந்த பயங்கள் எல்லாம் இந்த காரியத்தெல்லாம் நீங்க மேற்கொள்ளணும். ಈ ರೀತಿಯಾಗಿ ನಿಮ್ಮ ಭಯಗಳು ಎಲ್ಲ ಇನ್ನೊಂದು ಕಾರ್ಯಗಳು ಎಲ್ಲ ಕಾರ್ಯಗಳನ್ನು ಈ ರೀತಿ ನೀವು ಜಯಿಸಿ ಹೊರಗಡೆ ಬರಬೇಕು. சிலருக்கு வியாதியின் கட்டு இருக்கு. ಕೆಲವರಿಗೆ ವ್ಯಾಧಿಯ ಬಂಧನಗಳು ಕಟ್ಟುಗಳಿರುತ್ತದೆ. எல்லா நோயும் பிசாசினால் வரல. ಎಲ್ಲಾ ವ್ಯಾಧಿಗಳು ಸೈತಾನಿಂದ ಬಂದಿಲ್ಲ. ஆனா சில பேருக்கு சில சூழ்நிலையில பிசாசினால வியாதி வரும். ಆದ್ರೆ ಕೆಲವರಿಗೆ ಕೆಲವು ಪರಿಸ್ಥಿತಿಗಳಿಂದ ಆ ಸೈತಾನ ಮೂಲಕ ವ್ಯಾಧಿಗಳು ಬರುತ್ತದೆ. இந்த 18 வருஷம் கூனி. ಈ ನೋಡಿ 18 ವರ್ಷಗಳಿಂದ ಇರುವ ಗೂನಿ சாத்தானால் உண்டான கட்டு. ಇದು ಸೈತಾನಿಂದ ಬಂದಿರುವ ಬಂಧನವಾಗಿದೆ. அவளுக்கு ஏற்பட்ட பலவீனம் பிசாசினால் வந்தது. ನೋಡಿ ಆಕೆಗೆ ಉಂಟಾಗಿರುವ ಬಲಹೀನತೆಗಳು ಸೈತಾನಿಂದ ಬಂದಿರುವ ಗಂಟಾಗಿದೆ. ஹல்லேலூயா. ಹಲ್ಲೇಲೂಯಾ. சோ இப்படிப்பட்ட கட்டுகள் எல்லாம் இருக்கிறது. ನೋಡಿ ಈ ರೀತಿಯಾದ ಕಟ್ಟುಗಳೆಲ್ಲ ಇದೆ. இது இல்லாம பில்லி சூனியம், மந்திரம், ஏவல், ಇದಲ್ಲದೆ ಬಿಲ್ಲಿಸು ಮಂತ್ರಗಳು, ಕಣಿ ಹೇಳುವುದು, ಗುರಿ ಕೇಳುವುದು, ಇನ್ನೊಬ್ಬರಿಗೆ ಮಂತ್ರ ಮಾಡುವುದು, ಈ ರೀತಿ ಎಲ್ಲ ಇದೆ. இதுவும் ஒரு விதமான கட்டு. ಇದು ಕೂಡ ಒಂದು ರೀತಿಯಾದ ಬಂಧನ ಕಟ್ಟಾಗಿದೆ. ஆனா நம்ம மைண்ட் என்னன்னா பிசாசு கட்டு அப்படின்னாவே செய்வினைக்கு நேரா தான் போகுது. ಆದ್ರೆ ನಮ್ಮ ಒಂದು ಆಲೋಚನೆ ಏನಂದರೆ ಸೈತಾನನು ಬಂಧನ, ಕಟ್ಟು ಮತ್ತೆ ಈ ರೀತಿಯಾದ ಈ ರೀತಿಯಾದ ಮಂತ್ರಗಳಿಗೆ ಹೋಗ್ತಾ ಇದೆ. பிசாசுடைய வல்லமைய விசுவாசிகள் ரொம்ப விசுவாசிக்கிறாங்க. ಆದ್ರೆ ಸೈತಾನನ ಒಂದು ಬಲವನ್ನು, ಶಕ್ತಿಯನ್ನು ವಿಶ್ವಾಸಿಗಳು ನಂಬಿಕೆ ಹೆಚ್ಚಾಗಿ ಅದನ್ನು ಆರಾಧನೆ ಮಾಡ್ತಾರೆ. நிறைய பேர், ತುಂಬಾ ಜನ ஊழிய பாதையில பாக்குறேன், ನಾನು ಸೇವೆಯ ಮಾರ್ಗದಲ್ಲಿ ನೋಡುತ್ತೇನೆ, இந்த பிசாசை குறித்த பயம் அதிகமா இருக்கு. ಈ ಸೈತಾನನ ಕುರಿತು ಭಯ ಅವರಲ್ಲಿ ಹೆಚ್ಚಾಗಿರುತ್ತದೆ. ரெண்டாவதுனா யாராவது ஏதாவது எனக்கு பண்ணிருப்பாங்க. ಎರಡನೇದಾಗಿ ನೋಡುವಾಗ ಯಾರೋ ನನಗೆ ಮಾಟ ಮಂತ್ರ ಮಾಡಿದ್ದಾರೆ. இது பொதுவா எல்லாருக்குள்ளயும் இருக்கிற ஒரு ஃபியர். ಇದು ಎಲ್ಲರ ಒಳಗಡೆ ಸಾಧಾರಣವಾಗಿರುವಂತ ಒಂದು ಭಯವಾಗಿದೆ. ஆனா ஒன்னு புரிஞ்சுங்க, ಆದ್ರೆ ಒಂದನ್ನು ಅರ್ಥ ಮಾಡಿಕೊಳ್ಳಿ. யாக்கோபுக்கு விரோதமான மந்திரவாதம் இல்லை, இஸ்ரவேலுக்கு விரோதமான குறி சொல்லுதல் இல்லை. ಯಾಕೋಬಿಗೆ ವಿರೋಧವಾದ ಮಂತ್ರವೂ ಇಲ್ಲ, ಯಾಕೋಬನಿಗೆ ವಿರೋಧವಾಗಿ ಕಣಿ ಹೇಳುವುದಂತೂ ಇಲ್ಲ. நீங்க உண்மையா ஆண்டவருக்குள்ள இருக்கிறீங்கன்னா, ಆದ್ರೆ ನೀವು ಒಂದು ಅರ್ಥದಲ್ಲಿ ಇರುವಾಗ, பிசாசு வராது. ದೇವರ ನಂಬಿಗಸ್ತರಲ್ಲೇ ಇರುವಾಗ ಸೈತಾನ ನಿಮ್ಮ ಬಳಿಗೆ ಬರುವುದಕ್ಕೆ ಸಾಧ್ಯವಿಲ್ಲ. உங்களை தொட முடியாது. ಸೈತಾನ ಬಂದು ನಿಮ್ಮನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ. கர்த்தர் உங்களை பாதுகாத்து கொண்டிருக்கிறார். ದೇವರೇ ನಿಮಗೆ ಗುರಾಣಿಯಾಗಿ ಭದ್ರತೆಯಾಗಿ ಕಾಯುವಂತವರಾಗಿದ್ದಾರೆ. இப்போ பாருங்க, இந்த 18 வருஷமா அந்த கோணி இருந்தாங்க. ನೋಡಿ, ಈ ಗೋಣಿ 18 ವರ್ಷಗಳಿಂದ ಕಟ್ಟಲ್ಪಟ್ಟಿದ್ದಾರೆ. சாத்தானுடைய கட்டுல இருக்காங்க. ಆ ಸೈತಾನನ ಬಂಧನದಲ್ಲಿದ್ದಾರೆ. கொஞ்ச நாளுக்கு அப்புறம், ಸ್ವಲ್ಪ ದಿನಗಳ ನಂತರ அவங்க மைண்ட் என்ன சொல்லிருக்கோம், ಅವರ ಆಲೋಚನೆ ಏನ್ ಹೇಳಿರುತ್ತದೆ, முன்ன ஆண்டவர் இப்படிதான் படைச்சிட்டார், ನಮ್ಮನ್ನು ಈ ರೀತಿನೇ ದೇವರು ಉಂಟು ಮಾಡಿದ್ದಾರೆ, லைஃப் லாங் நீ இப்படிதான் இருக்கணும், ನಮ್ಮ ಜೀವನ ಪೂರ್ತಿ ನಾವು ಹೀಗೆ ಇರಬೇಕು அப்படின்னு அதை ஏற்றுக்கொள்ள ஆரம்பிக்குது. ನೋಡಿ, ಆ ಮನಸ್ಸು ಅದನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ, ಸಮಾಧಾನ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭವಾಗುತ್ತದೆ. இவ்வளவு விதமான கட்டுகளை நான் சொன்னேன். ನೋಡಿ, ಇಷ್ಟು ವಿಧವಾದ ಬಂಧನಗಳು ನಿಮಗೆ ಹೇಳಿದ್ದೇನೆ. ஆனா இது 3 வருஷம் 4 வருஷம் 5 வருஷம் அப்படின்னு நம்ம லைஃப்ல போச்சுன்னா, ನೋಡಿ, ಈ ಒಂದು ಕಟ್ಟುಗಳು ಬಂದ ನಮ್ಮ ಜೀವನದಲ್ಲಿ 2 ವರ್ಷ 3 ವರ್ಷ 4 6 7 ಅಂತ ಹೋದರೆ, நீங்களும் போய் ஜெபம் பண்ணி ஒண்ணுமே ஆகல, ನೀವು ಕೂಡ ಪ್ರಾರ್ಥನೆ ಮಾಡಿ ಏನು ಆಗಲಿಲ್ಲ ಅಂದ್ರೆ என்ன யோசிப்பீங்க, ಕೊನೆಯದಾಗಿ ನಾವು ಯಾವ ರೀತಿ ಯೋಚನೆ ಮಾಡುತ್ತೇವೆ, இதோட தான் ನಾವು வாழணும் போல, ನಾವು ಇದರೊಂದಿಗೆ ಜೀವಿಸಬೇಕೆಂಬ ತೀರ್ಮಾನಕ್ಕೆ ಬರ್ತೀವಿ. ಅದು ನಾರ್ಮಲಾ தெரிஞ்சிரும். ಅದು ಮತ್ತೆ ಪುನಃ ನಮಗೆ ದಿನಕ್ಕೆ ನಾರ್ಮಲ್ ಆಗಿ ತೋರಿ ಬರುತ್ತದೆ. போய் பேசுறது நார்மல் ஆயிடும், ಅದು ಸುಳ್ಳು ಹೇಳುವುದೇ ನಾರ್ಮಲ್ ಆಗಿಬಿಡುತ್ತದೆ. ಇಚ್ಛೆயோட பார்க்கிறது ನಾರ್ಮಲ್ ಆயிடும், ನಾವು ತಪ್ಪು ನೋಟದಿಂದ ನೋಡುವುದೇ ಅದು ನಾರ್ಮಲ್ ಆಗಿರುತ್ತದೆ. ಕುಡಿಯೋದು ನಾರ್ಮಲ್ ಆಯಿடும், ಅದು ಕುಡಿಯುವುದೇ ಒಂದು ನಾರ್ಮಲ್ ಆಗಿರುತ್ತದೆ. ಲೈಫ್ ನಡೆಸಿರಿ, ನಾವು ಇದೇ ನಮ್ಮ ಜೀವನ ಹಿಂಗೆ ಜೀವಿಸಬೇಕೆಂಬುದಾಗಿ. ಕಾರ್ಯದಿಂದ ಆಂಡவர் விடுதலை பண்ணுவாங்க. ಆದ್ರೆ ಯೇಸು ಸ್ವಾಮಿ ಇಂತ ಒಂದು ಬಂಧನದಿಂದ ಕಟ್ಟಿನಿಂದಲೇ ಬಿಡುಗಡೆ ಆಗುವುದಕ್ಕೆ நீங்க நார்மல் நினைக்கிறீங்க, இதுதான் வாழ்க்கை நினைக்கிறீங்க, ஆனா அந்த வாழ்க்கையை தேவன் மாற்றி போட வல்லவராய் இருக்கிறார். ಆಮೆನ್ ಆಮೆನ್. ನೀವು ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ನಾರ್ಮಲ್ ಸಾಧಾರಣ ಇದೇ ನಮ್ಮ ಜೀವನ ಅಂತ ಯೋಚನೆ ಮಾಡುತ್ತಿದ್ದೀರೋ, ಆದ್ರೆ ಆ ವಿಷಯದಲ್ಲಿ ಯೇಸು ಸ್ವಾಮಿ ಬಿಡುಗಡೆ ಮಾಡುವುದಕ್ಕೆ ಆತನ ಇಷ್ಟಪಡುತ್ತಿದ್ದಾನೆ, ಅದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ. அதுக்குதான் இயேசு கிறிஸ்து வந்தார், ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಬಂದರು. ஆனா எந்தெந்த கட்டுக்கு எப்படி செயல்பட வேண்டும் என்பது ரொம்ப முக்கியமானது. ಆದ್ರೆ ಯಾವ ಬಂಧನಗಳಿಗೆ ಕಟ್ಟುಗಳಿಗೆ ಹೆಂಗೆ ನಾವು ಪ್ರಯತ್ನ ಪಡಬೇಕು, ಅದು ಕ್ರಿಯೆ ತೋರಿಸಬೇಕೆಂಬುದು ಪ್ರಾಮುಖ್ಯವಾಗಿದೆ. ನಾವು ಪ್ರಾರ್ಥನೆ ಮಾಡಕ್ಕೆ ಹೋಗುತ್ತೇವೆ. ಪಾಪದಲ್ಲಿ ನೀವು ಸ್ಟ್ರಗಲ್ ಪಡ್றீங்கன்னா மனம் திரும்புங்க. ನೀವು ಪಾಪದ ಬಂಧನದಲ್ಲಿ ಇದ್ದರೆ ಒಂದು ವೇಳೆ ಅದಕ್ಕೆ ಪ್ರಯತ್ನ ಪಡಿರಿ ಬಿಡುಗಡೆ ಆಗುವುದಕ್ಕೆ. உங்களால ஒரு ஆண்டவருக்கு சரண்டர் பண்ண முடியாம உங்க இருதயம் கடினப்பட்டிருக்குன்னா நீங்க உங்க இருதயத்தை ஆண்டவருக்கு ஒப்பு கொடுங்க. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ದೇವರಿಗೆ ಪರಿಪೂರ್ಣವಾಗಿ ಕೊಡುವುದಕ್ಕೆ ಆಗದೆ ಅದರಲ್ಲಿ ಆ ಬಂಧನದಲ್ಲಿ ಮನಸ್ಸಿನ ಆಲೋಚನೆಯಲ್ಲಿ ಬಂಧನದಲ್ಲಿ ಇರುವುದಾದ್ರೆ ಆ ವಿಷಯನ ದೇವರಿಗೆ ಒಪ್ಪಿಸಿ ಕೊಡಿರಿ. உணர்ச்சி வசமான பயம், கசப்பு, மன்னியாமை,
புறக்கணிப்பு போன்ற காரியம்லாம் இருந்தா அதெல்லாம் விட்டு வாங்க. ಒಂದು ವೇಳೆ ನಾವು ಕ್ಷಮಿಸಕ್ಕಾಗದೆ ಕಹಿತನ ಹಾಗೆ ಮಾಡುವುದು, ಮತ್ತೊಬ್ಬರನ್ನ ತಿರಸ್ಕಾರ ಮಾಡಿರುವುದು, ಒಂದು ವೇಳೆ ನಮ್ಮನ್ನು ಯಾರಾದ್ರೂ ತಿರಸ್ಕಾರ ಮಾಡಿರುವುದು, ಅವಮಾನ ನಿಂದನೆಗಳು ನಾವು ದೂರ ಮಾಡಿರುವುದು, ಈ ರೀತಿಯಾದ ನಮಗೆ ಆ ರೀತಿಯಾದ ಕಾರ್ಯದಲ್ಲಿ ಬಂಧನದಲ್ಲಿದ್ರೆ ನೀವು ಮುಂದೆ ಬಂದು ಪ್ರಾರ್ಥನೆ ಮಾಡಿ ದೇವರ ಬಳಿ. உணர்வுல இருப்பீங்கன்னா, ನೀವು ನಿಮ್ಮ ಮನಸ್ಸಾಕ್ಷಿಗೆ ವಿರೋಧವಾಗಿದ್ದರೆ, ನಂಬಿಕೆ ಇல்லாம இருப்பீங்கன்னா, ನಂಬಿಕೆ ಇಲ್ಲದೆ ಇದ್ದರೆ இன்னைக்கு தேவனை விசுவாசிங்க. ಇವತ್ತು ದೇವರನ್ನು ನಂಬಿರಿ. கர்த்தர் உங்களை விடுவிக்க வந்திருக்கிறார். ದೇವರು ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ. கண்களை மூடி நாம் ஜெபிக்கலாம். ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Praise the Lord. Hallelujah. Praise the Lord. Thank you Jesus. நன்றி அப்பா. நன்றி ஆண்டவரே. ஸ்தோத்திரம் ஆண்டவரே. ஸ்தோத்திரம் நன்றியோடு நாங்கள் உம்மை துதிக்கிறோம் ஆண்டவரே. நன்றி செலுத்துகிறோம் ஆண்டவரே. Hallelujah. Praise the Lord. நன்றி ஆண்டவரே. ஸ்தோத்திரம் ஆண்டவரே. நன்றியோடு நாங்கள் உம்மை துதிக்கிறோம் ஆண்டவரே. துதிக்கிறோம் ஆண்டவரே. எல்லாரும் தேவனை துதிங்க. ஹalleluya. உங்களுக்கு தெரியும் நீங்க என்ன கட்டல இருக்கீங்க. ನಿಮಗೆ ಗೊತ್ತು ನೀವು ಯಾವ ಬಂಧನದಲ್ಲಿ ಇದ್ದೀರಾ ಎಂಬುದಾಗಿ. என்ன காரியத்துல விடுதலை இல்லாம இருக்கு. ಯಾವ ಕಾರ್ಯದಲ್ಲಿ ಬಿಡುಗಡೆ ಇಲ್ಲದವರಾಗಿ தேவன் உங்களை விடுவிக்க விரும்புகிறார். ಇವತ್ತು ದೇವರು ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಇಷ್ಟಪಡುತ್ತಾನೆ. ಮುಖ್ಯವಾಗಿ ಪಾಪದ ಕಟ್ಟಲಿಂದ ನೀವು ವಿಡುದಲೆ பெறணும். ಆಮೆನ್. ಮುಖ್ಯವಾಗಿ ಪಾಪದ ಬಂಧನದಿಂದ ಬಿಡುಗಡೆ ಆಗಬೇಕು ನೀವು. எந்த பாவத்தை உங்களால விட முடியல.